ದಿನ ಇಲ್ಲಿ ಬಂದಿರುವ ಎಲ್ಲರಿಗೂ ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರೀತಿಯ ವಂದನೆಯನ್ನು ತಿಳಿಸ್ತಾ ಇದ್ದೀನಿ. ಪ್ರೈಸ್ ಲಾರ್ಡ್. ಆಮೇನ್. ಇವತ್ತಿನ ಸಮಾರಾಧನೆಗೆ ಎಲ್ಲರನ್ನ ಯೇಸುವಿನ ನಾಮದಲ್ಲಿ ನಾನು ಸ್ವಾಗತಿಸುವನಾಗಿದ್ದೀನಿ. ಪ್ರೈಸ್ ಲಾರ್ಡ್. ನಾವು ಕೆಲವು ಕಾರ್ಯಗಳು, ಪ್ರಾರ್ಥನೆ ಬಗ್ಗೆ ಕೆಲವು ಕಾರ್ಯಗಳನ್ನು ನಾವು ಇವತ್ತು ದೇವರ ವಾಕ್ಯದಿಂದ ಧ್ಯಾನಿಸಿ, ಆಮೇನ್, ಪ್ರೈಸ್ ಲಾರ್ಡ್, ನಾವು ಪ್ರಾರ್ಥನೆ ಬಗ್ಗೆ ಕೆಲವು ಕಾರ್ಯಗಳನ್ನ ನಾವು ಧ್ಯಾನಿಸಿ ತಕ್ಕ ಸಮಯಕ್ಕೆ ನಮ್ಮ ಮೀಟಿಂಗ್ಸನ್ನು ನಿಲ್ಲಿಸ್ಲಿಕ್ಕೆ ಹೋಗ್ತಾಯಿದ್ರಿ. ಕಾರಣ ರಾಗಭೋಜನ ಸೇವೆ ಇರೋದ್ರಿಂದ. ಆಮೇನ್, ಪ್ರೈಸ್ ಲಾರ್ಡ್. ಈ ಉಪವಾಸ ಕೂಟದಲ್ಲಿ ಭಾಗವಹಿಸಿದ ನಿಮ್ಮೆಲ್ಲರಿಗೂ ಹೃದಯಪೂರ್ವಕವಾದ ವಂದನೆ ತಿಳಿಸ್ತಾ ಇದ್ದೀನಿ. 4 ಸೆಕ್ಷನ್ಸ್ ನಿಮಗೆ ಆಶೀರ್ವಾದವಾಗಿತ್ತು ಅಂತ ನಾನು ನಂಬ್ತಾ ಇದ್ದೀನಿ. ನಿಮ್ಮಲ್ಲಿ ಎಷ್ಟು ಜನರಿಗೆ ಉಪವಾಸ ಕೂಟ ಆಶೀರ್ವಾದವಾಗಿತ್ತು ಕೈ ಎತ್ತಿ ತೋರಿಸಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಮ್ಯಾಕ್ಸಿಮಮ್ ಆಗಸ್ಟು ಉಪವಾಸ ಪ್ರೇಯರ್ ಅಟೆಂಡ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಇಂಗ್ಲೀಷಲ್ಲಿ ಒಂದು ಸ್ಟೇಟ್ಮೆಂಟ್ ಇದೆ, ನಿಮ್ಮ ಲೈಫಲ್ಲಿ ಫಾಸ್ಟಾಗಿ ಹೋಗಬೇಕಾದ್ರೆ ಫಾಸ್ಟಿಂಗ್ ತಗೊಳ್ಳಿ ಅಂತ. ಸ್ಲೋ ಆಗಿ ಹೋಗ್ಬೋದು, ಫಾಸ್ಟಾಗಿ ಹೋಗ್ಬೋದು. ಫಾಸ್ಟಾಗಿ ಕೆಲಸ ಆಗಬೇಕು, ಫಾಸ್ಟಾಗಿ ನಮಗೆ ಕೆಲಸಗಳು ಬೇಗ ನಮ್ಮ ಬೆಳಿಬೇಕು, ಫಾಸ್ಟಾಗಿ ಕಾರ್ಯಗಳಾಗಬೇಕಾದ್ರೆ ಫಾಸ್ಟಿಂಗು ತಗೊಳ್ಬೇಕು. ಹಲ್ಲೆಲೂಯಾ. ಅದರಿಂದ ಫಾಸ್ಟಿಂಗ್ ತಗೊಳ್ಳೋಕ್ಕೆ ದೇವರು ನಮ್ಮನ್ನು ಸಹಾಯ ಮಾಡಲಿ. ಪ್ರೈಸ್ ಲಾರ್ಡ್. ಹೊಸದಾಗಿ ಯಾರಾದರೂ ಬಂದರೆ ನಿಮ್ಮನ್ನು ಕೂಡ ಯೇಸುವಿನ ನಾಮದಲ್ಲಿ ಈ ಒಂದು ಮೀಟಿಂಗ್ಗೆ ಸ್ವಾಗತಿಸುವನಾಗಿದ್ದೀನಿ. ಇದು 4ನೇ ಮೀಟಿಂಗ್ನ. ಪ್ರೈಸ್ ಲಾರ್ಡ್. ಇವತ್ತಿನ ದಿನಕ್ಕೆ ಪ್ರೈಸ್ ಲಾರ್ಡ್, ನನಗೆ ಪ್ರೈಸ್ ಲಾರ್ಡ್ ಹೆಚ್ಚು ಮೀಟಿಂಗ್ಸಲ್ಲಿ ಅಟೆಂಡ್ ಮಾಡಲಿಕ್ಕೆ ದೇವರು ನಮಗೆ ಕೃಪೆಯನ್ನು ಕೊಡೋದಕ್ಕಾಗಿ, ಸೇವೆ ಮಾಡಲಿಕ್ಕೆ ಬಲವನ್ನು ಕೊಡೋದಕ್ಕಾಗಿ ನಾನು ದೇವರಿಗೆ ವಂದನೆಯನ್ನು ಸಲ್ಲಿಸ್ತಾ ಇದ್ದೀನಿ. ಆಮೇನ್. ಸೊ ಪ್ರಾರ್ಥನೆ ಬಗ್ಗೆ ಕೆಲವು ಕಾರ್ಯಗಳನ್ನು ತಿಳಿಸ್ಲಿಕ್ಕೆ ಹೋಗ್ತಾ ಇದ್ದೀನಿ. ಪ್ರೈಸ್ ಲಾರ್ಡ್. ಪ್ರಾರ್ಥನೆ ತುಂಬ ಮುಖ್ಯವಾದದ್ದು. ಆಮೇಲೆ ನಾವೆಲ್ಲ ಪರಿಶುದ್ಧಾತ್ಮಲ್ಲಿ ನಂಬ್ತೀರಿ. ಆ ಪರಿಶುದ್ಧಾತ್ಮನು ಜಾಸ್ತಿ ಕೆಲಸ ಮಾಡ್ತಾ ಇರೋದು ಪ್ರಾರ್ಥನೆ ಮಾಡುವಂಥ ಸ್ಥಳದಲ್ಲಿ, ಪ್ರಾರ್ಥನೆ ಮಾಡುವಂಥ ವ್ಯಕ್ತಿಯಲ್ಲಿ, ಪ್ರಾರ್ಥನೆ ಮಾಡುವಂಥ ಸಭೆಯಲ್ಲಿ. ಅಪೋಸ್ತಲ ಕೃತ್ಯಗಳು 1ನೇ ಅಧ್ಯಾಯ 14ನೇ ವಾಕ್ಯದಲ್ಲಿ ಹೀಗೆ ಬರೆಯಲ್ಪಟ್ಟಿದೆ, ದೇ ಆಲ್ ಜಾಯಿನ್ ಟುಗೆದರ್ ಕಾನ್ಸ್ಟೆಂಟ್ಲಿ ಇನ್ ಪ್ರೇಯರ್ ಅಲಾಂಗ್ ವಿತ್ ವುಮೆನ್ ಆ್ಯಂಡ್ ಮೇರಿ ದ ಮದರ್ ಆಫ್ ಜೀಸಸ್ ಆ್ಯಂಡ್ ವಿತ್ ಹಿಸ್ ಬ್ರದರ್ಸ್. 14ನೇ ವಾಕ್ಯ ಹೋದನ ಅಲ್ಲಿ ಅವರು ಪ್ರಾರ್ಥನೆ ಮಾಡ್ತಾಯಿದ್ರು. 10 ದಿನಗಳ ಪ್ರಾರ್ಥನೆಯ ಫಲವಾಗಿ ಪರಿಶುದ್ಧಾತ್ಮನ ಅವರ ಮಧ್ಯದಲ್ಲಿ ಇಳಿದು ಬಂದು, ಆಮೇನ್, ಅವರು ಇಳಿದು ಬಂದು ಅವರಿಗೆ ಅವರ ಜೀವಿತವನ್ನು ಬದಲಾಯಿಸಿದರು. ಸೊ ಪರಿಶುದ್ಧಾತ್ಮನ ಎಂಥ ವ್ಯಕ್ತಿಯಲ್ಲಿ, ಎಂಥ ಸಭೆಯಲ್ಲಿ ಕೆಲಸ ಮಾಡ್ತಾರೆ? ಪ್ರಾರ್ಥನೆ ಮಾಡುವಂಥ ಸಭೆಯಲ್ಲಿ. ಸೊ ಆ ವಾಕ್ಯ ಕನ್ನಡದಲ್ಲಿ ಹೋದನ. ಇವರೆಲ್ಲರೂ ಏಕ ಮನಸ್ಸಾಗಿ ದೇವರ ಪ್ರಾರ್ಥನೆಯಲ್ಲಿ ನಿರತರಾಗಿದ್ದರು. ಕೆಲವು ಮಂದಿ ಹೆಂಗಸರು, ಯೇಸುವಿನ ತಾಯಿಯಾದ ಮರಿಯಳು, ಆತನ ತಮ್ಮಂದಿರು ಅವನ ಸಂಗಡ ಇದ್ದರು. ನೋಡಿ, ಅವಾಗ ಎಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ರು ಅಲ್ಲಿ ದೇವರು ತನ್ನ ಆತ್ಮನನ್ನು ಅಲವಿಲ್ಲದೆ ಸುರಿಸಿ ಅವರೆಲ್ಲರೂ ಆತ್ಮದಲ್ಲಿ ತುಂಬಿಸಲ್ಪಟ್ಟರು ಎಂಬುದಾಗಿ ಅಪೋಸ್ತಲ ಕೃತ್ಯಗಳು 2ನೇ ಅಧ್ಯಾಯದಲ್ಲಿ ನಾವು ನೋಡ್ತಾ ಇದ್ದೀರಿ. ಅವರು ಈ ಪರಿಶುದ್ಧಾತ್ಮನ ಹೊಂದ್ಕೊಂಡಿದ್ದ ಮೇಲೆ ತಿರುಗಿ 42ನೇ ವಾಕ್ಯ, ಅಪೋಸ್ತಲ ಕೃತ್ಯಗಳು 2:42ನೇ ವಾಕ್ಯದಲ್ಲಿ, ದೇ ಡಿವೋಟೆಡ್ ದೆಮ್ಸೆಲ್ಸ್ ಟು ಅಪೋಸ್ಟಲ್ಸ್ ಟೀಚಿಂಗ್ ಆ್ಯಂಡ್ ಟು ಫೆಲೋಶಿಪ್ ಆ್ಯಂಡ್ ಟು ಬ್ರೇಕಿಂಗ್ ಆಫ್ ಬ್ರೆಡ್ ಆ್ಯಂಡ್ ಟು ಪ್ರೇಯರ್. ಅಲ್ಲಿ ಬರೆಯಲ್ಪಟ್ಟಿದೆ, ಅವರು ಪ್ರಾರ್ಥನೆಗೆ ಅವರನ್ನು ಸಮರ್ಪಿಸಿದರು. ಅಪೋಸ್ತಲ ಕೃತ್ಯಗಳು 2:42. ಇವರು ಅಪೋಸ್ತಲರ ಬೋಧನೆಯನ್ನು ಕೇಳುವುದರಲ್ಲಿಯೂ, ಸಹೋದರ ಅನ್ಯೋನ್ಯತೆಯಲ್ಲಿಯೂ, ರೊಟ್ಟಿ ಮುರಿಯುವುದರಲ್ಲಿಯೂ, ಪ್ರಾರ್ಥನೆಗಳಲ್ಲಿಯೂ ನಿರತರಾಗಿದ್ದರು. ಓಕೆ. ಸೊ ಈ ವಾಕ್ಯಗಳೆಲ್ಲ ಸ್ಪಷ್ಟವಾಗಿ ಬರೆದಿದೆ. ಎಲ್ಲಿ ದೇವರ ಮಕ್ಕಳು ಪ್ರಾರ್ಥನೆ ಮಾಡ್ತಾರೋ ಅಲ್ಲಿ ಪರಿಶುದ್ಧಾತ್ಮನಿಲ್ಲ, ಅಂದರೆ ದೇವರು ಕಾರ್ಯ ಮಾಡ್ತಾರೆ. ಎಲ್ಲಿ ಜನರು ಪ್ರಾರ್ಥನೆ ಮಾಡಲ್ವೋ ಅಲ್ಲಿ ದೇವರ ಕೆಲಸ ಜಾಸ್ತಿ ನಾವು ಕೆಲಸಗಳನ್ನು ನಾವು ನೋಡ್ತಾ ಇಲ್ಲ. ಪ್ರಾರ್ಥನೆಯ ಒಂದು ಸಿಂಪಲ್ ಆದ ಡೆಫಿನಿಷನ್, ದೇವರ ಹತ್ರ ಮಾತಾಡೋದು, ದೇವ್ರ ಸ್ವರ ಕೇಳೋದು. ಇಂಗ್ಲೀಷಲ್ಲಿ ಪ್ರೇಯರ್ ಇಸ್ ಎ ಸಿಂಪಲ್ ಡೆಫಿನಿಷನ್. ಸಿಂಪಲ್ ಡೆಫಿನಿಷನ್ ಅಂದರೆ ದೇವರ ಹತ್ರ ಮಾತಾಡೋದು ಹಾಗೂ ದೇವ್ರ ಸ್ವರ ಕೇಳೋದು. ಇಟ್ಸ್ ಜಸ್ಟ್ ಎ ಕಮ್ಯುನಿಕೇಷನ್ ಬಿಟ್ವೀನ್ ಗಾಡ್. ದೇವ್ರ ಹತ್ರ ಮಾತಾಡುವಂಥ ಒಂದು ಸಂಭಾಷಣೆಗೆ ಪ್ರಾರ್ಥನೆ ಅಂತ ಕರೀತಾರೆ. ಪ್ರಾರ್ಥನೆ ಮಾಡಿದ್ರೆ ನಮ್ಮ ಸಮಸ್ಯೆಗಳಿಗೆ ಪರಿಹಾರ ಸಿಗುತ್ತೆ. ಪ್ರಾರ್ಥನೆ ಮಾಡಿದ್ರೆ ಅಸಾಧ್ಯವಾದ ಕಾರ್ಯಗಳು ಸಾಧ್ಯವಾಗುತ್ತೆ. ಪ್ರಾರ್ಥನೆ ಮಾಡಿದ್ರೆ ರೋಗ ಸೌಖ್ಯವಾಗುತ್ತೆ. ಪ್ರಾರ್ಥನೆ ಮಾಡಿದ್ರೆ ಸಾಲದ ಪ್ರಾಬ್ಲಮ್ ಬಿಡುಗಡೆ ಆಗುತ್ತೆ. ಪ್ರಾರ್ಥನೆ ಮಾಡಿದ್ರೆ ದೆವ್ವಗಳು ನಮ್ಮ ಜೀವಿತದಿಂದ, ನಮ್ಮ ಕುಟುಂಬದಿಂದ ಆಚೆ ಹೋಗುತ್ತೆ. ಎಷ್ಟು ಚೇಂಜ್ ಆಗದಿರೋ ವ್ಯಕ್ತಿ ಕೂಡ ಪ್ರಾರ್ಥನೆ ಮಾಡುವಾಗ ಚೇಂಜು ಆಗ್ತಾನೆ. ಅದಕ್ಕೆ ನಾವೆಲ್ಲರೂ ಪ್ರಾರ್ಥನೆ ಮಾಡೋರಾಗಿರಬೇಕು. ಯೇಸು ಸ್ವಾಮಿ ಹೇಳಿದ್ರು, ಅಟ್ಲೀಸ್ಟ್ 1 ತಾಸಾದರೂ ಪ್ರತಿ ವಿಶ್ವಾಸಿಗಳು ಅವರ ಮನೆಯಲ್ಲಿ ಪ್ರಾರ್ಥನೆ ಮಾಡಬೇಕು. ಸೊ ಕೆಲವು ಆಶೀರ್ವಾದಗಳು. ಪ್ರಾರ್ಥನೆ ಮಾಡಿದ್ರೆ ಏನು ಪ್ರಯೋಜನ? ಬೇಗನೆ ಆ ವಾಕ್ಯನ ತಿಳಿಸ್ತಾ ಇದ್ದೀನಿ.
ಪ್ರಾರ್ಥನೆ ಮಾಡಿದ್ರೆ ಪ್ರಾರ್ಥನೆ ಮಾಡುವಂಥ ವ್ಯಕ್ತಿಗೆ ವಿಶೇಷವಾದ ದೇವರ ಸಂರಕ್ಷಣೆ ಇದೆ. ನಾಯಿ ಇದೆ ಎಚ್ಚರಿಕೆ, ಇಲ್ಲಿ ಬರಬೇಡಿ ಅಂತ ಎಷ್ಟು ಬೋರ್ಡ್ ಹಾಕಿದ್ರು ನಾಯಿಗೆ ಬಿಸ್ಕೆಟ್ ಕೊಟ್ಟು ಒಳಗಡೆ ಬರೋದ ಕಳ್ಳರು ಇದ್ದಾರೆ. CCTV ಕ್ಯಾಮ್ರಾ ಹಾಕಿದ್ರು, ಮುಖ ಮುಚ್ಕೊಂಡು CCTV ಕ್ಯಾಮ್ರಾ ಹೊಡೆದಾಕ್ಬಿಟ್ಟು ಒಳಗಡೆ ಬರೋರು ಇದ್ದಾರೆ. ಏನು ಸೆಕ್ಯೂರಿಟಿ ಇದ್ದರೂ ಕೆಲವು ಸಮಯದಲ್ಲಿ ಅದನ್ನೆಲ್ಲ ದಾಟಿ ಬರ್ತಾರೆ. ಆದರೆ ಪ್ರಾರ್ಥನೆ ಮಾಡುವಾಗ ದೇವರು ನಿನಗೆ ಸೆಕ್ಯೂರಿಟಿ ಕೊಡ್ತಾ ಇದ್ದಾನೆ, ಯಾರೂ ಅದನ್ನು ದಾಟಿ ಬರೋಕ್ಕಾಗ್ತಾ ಇಲ್ಲ. ದೇವರ ಸೆಕ್ಯೂರಿಟಿ, ಅವರ ದೂತರ ಸೆಕ್ಯೂರಿಟಿ. ಯೋಬನ ಬರೆದ ಪುಸ್ತಕ 1ನೇ ಅಧ್ಯಾಯದ 5ನೇ ವಾಕ್ಯ. ಯೋಬನು ಪ್ರತಿದಿನ ಬೆಳಿಗ್ಗೆ ಪ್ರಾರ್ಥನೆ ಮಾಡ್ತಾ ಇದ್ದ. ಯೋಬನ ಬರೆದ ಪುಸ್ತಕ 1ನೇ ಅಧ್ಯಾಯ 10ನೇ ವಾಕ್ಯ. ಪ್ರಾರ್ಥನೆ ಮಾಡುವಂಥ ಯೋಬನ ಸುತ್ತಲೂ, ಅವನ ಕುಟುಂಬದ ಸುತ್ತಲೂ, ಅವನ ಮಕ್ಕಳ ಸುತ್ತಲೂ ದೇವರು ಬೇಲಿಯನ್ನು ಹಾಕಿ ಕಾಪಾಡ್ತಾ ಇದ್ರು ಅಂತ ವಾಕ್ಯದಲ್ಲಿ ಬರೆದಿದೆ. ಸೊ ಒಂದು ಪ್ರಾರ್ಥನೆ ಮಾಡೋರಿಗೆ ಏನಿದೆ? ದೈವಿಕವಾದ ಸಂರಕ್ಷಣೆ ಇದೆ. ಹೌದು ಪ್ರಿಯರೇ, ದುರಾತ್ಮಗಳು ಅನೇಕರಲ್ಲಿ ಪ್ರವೇಶಿಸ್ತಾ ಇದ್ದಾರೆ. ಅನೇಕರಿಗೆ ರೋಗಗಳನ್ನು ತಂದು ಅವ್ರ ಜೀವಿತವನ್ನು ಹಾಳು ಮಾಡ್ತಾ ಇದ್ದಾರೆ. ಅನೇಕ ಮನೆಯಲ್ಲಿ ಜಗಳವನ್ನು ತಂದು ಅವ್ರ ಜೀವಿತವನ್ನು ಹಾಳು ಮಾಡ್ತಾ ಇದ್ದಾರೆ. ಪ್ರೈಸ್ ಲಾರ್ಡ್. ಹೀಗೆ ಸೈತಾನ ಅನೇಕರ ಕುಟುಂಬದಲ್ಲಿ, ವ್ಯಕ್ತಿಗಳಲ್ಲಿ ಕಾರ್ಯ ಮಾಡುವಾಗ ಪ್ರಾರ್ಥನೆ ಮಾಡುವ ವ್ಯಕ್ತಿಗೆ ದೇವರು ಸೆಕ್ಯೂರಿಟಿ ಕೊಡ್ತಾ ಇದ್ದಾರೆ. ದೇವರು ತನ್ನ ದೂತರ ಸೆಕ್ಯೂರಿಟಿಯನ್ನು ಕೊಡ್ತಾ ಇದ್ದಾರೆ. ದೇವರ ಸಂರಕ್ಷಣೆಯನ್ನು ನಮಗೆ ಕೊಡ್ತಾ ಇದ್ದಾನೆ ಎಂಬುದಾಗಿ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ಪ್ರೈಸ್ ಲಾರ್ಡ್. ಆಕ್ಸಿಡೆಂಟ್ಗಳು ಜಾಸ್ತಿ ಆಗುವಂಥ ಸಮಯ, ಮರಣಗಳು ಜಾಸ್ತಿ ಆಗುವಂಥ ಸಮಯ, ಹೀಗೆ ಅನೇಕ ಅಪಾಯಗಳು ಹೆಚ್ಚಾಗ್ತಾ ಇರುವಂಥ ಈ ಸಮಯದಲ್ಲಿ ದೇವರ ಆತ್ಮನ ಹೇಳ್ತಾ ಇದ್ದಾರೆ, ನಿನ್ನ ಮನೆಯಲ್ಲಿ ನೀನು ಪ್ರಾರ್ಥನೆ ಮಾಡುವ ವ್ಯಕ್ತಿ ಆಗಿದ್ರೆ ನಾನು ನಿನ್ನನ್ನು ಕಾಪಾಡ್ತೀನಿ, ನಾನು ನಿನ್ನ ಮಕ್ಕಳನ್ನು ಕಾಪಾಡ್ತೀನಿ, ನೀನು ಹೋಗುವಾಗಲೂ ಬರುವಾಗಲೂ ನಾನು ನಿಮ್ಮನ್ನು ಕಾಪಾಡ್ತೀನಿ ಎಂಬುದಾಗಿ ಯೋಬನ ಬರೆದ ಪುಸ್ತಕ 1ನೇ ಅಧ್ಯಾಯದ 10ನೇ ವಾಕ್ಯದಲ್ಲಿ ಬರೆದಿದೆ. ಓದೋಣ. ನೀನು ಅವನಿಗೂ ಅವನ ಮನೆಗೂ ಅವನ ಎಲ್ಲಾ ಸ್ವಾಸ್ಥ್ಯಕ್ಕೂ ಸುತ್ತಮುತ್ತಲೂ ಬೇಲಿಯನ್ನು ಹಾಕಿದ್ದೀಯಲ್ಲ. ಓಕೆ. ಅವಾಗ ಸೊ ದೇವ್ರು ಏನು ಮಾಡ್ತಾರೆ? ಪ್ರಾರ್ಥನೆ ಮಾಡುವ ವ್ಯಕ್ತಿಗೆ ಏನು ಪ್ರಯೋಜನ ಅಂದರೆ ಅವನ ಸುತ್ತಲೂ ದೇವ್ರು ಏನು ಮಾಡಿದ್ದಾರೆ? ಬೇಲಿ ಹಾಕಿದ್ದಾರೆ. ಸಂರಕ್ಷಣೆ ಇದೆ. ಎಷ್ಟೇ ದೊಡ್ಡ ಮಂತ್ರವಾದಿ ಆಗಿರಲಿ, ಎಷ್ಟೇ ದೊಡ್ಡ ಶತ್ರು ಆಗಿರಲಿ, ಒಳಗಡೆಯಿಂದ ಆಚೆಗಡೆಯಿಂದ ಅವ್ರು ಏನು ಪ್ಲ್ಯಾನ್ ಮಾಡಿದ್ರು ಏನು ನಿಮಗೆ ಆಗಲ್ಲ. ಒಂದೇ ಒಂದು, ನೀವು ದೇವರನ್ನ ಪೂರ್ಣ ಹೃದಯದಿಂದ ಪ್ರೀತಿಸುವ ವ್ಯಕ್ತಿಯಾಗಿದ್ದರೆ ಯೂದಾಸು ಆಶೀರ್ವಾದನೆ, ಶತ್ರುನೂ ಆಶೀರ್ವಾದನೆ, ಮೋಸ ಮಾಡೋನು ಆಶೀರ್ವಾದನೆ. ನೀನು ದೇವರನ್ನ ಪ್ರೀತಿಸುವಾದರೆ ಎಲ್ಲದೂ ಒಳ್ಳೆಯದಕ್ಕೆ ಆಗುತ್ತೆ ಎಂಬುದಾಗಿನೇ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ಹಲ್ಲೆಲೂಯಾ, ಪ್ರೈಸ್ ದ ಲಾರ್ಡ್, ಹಲ್ಲೆಲೂಯಾ. ಎಲ್ಲ ಒಳ್ಳೆಯದೇ. ದೇವರನ್ನ ಪ್ರೀತಿಸೋರಿಗೆ ಮಾತ್ರ, ಎಕ್ಸ್ಕ್ಲೂಸಿವ್ ಆಗಿ ದೇವರನ್ನ ಪ್ರೀತಿಸೋರಿಗೆ ಎಲ್ಲ ಒಳ್ಳೆಯದು. ಒಂದು, ಪ್ರಾರ್ಥನೆ ಮಾಡೋರಿಗೆ ದೇವರ ಸಂರಕ್ಷಣೆ ಇದೆ. ಪ್ರೈಸ್ ದ ಲಾರ್ಡ್. ದೇವರು ಅವ್ರನ್ನ ಯಾವಾಗಲೂ ಅವರ ಗಾಡಿನ ಕಾಪಾಡ್ತಾ ಇದ್ದಾರೆ. ಇಲ್ಲಿ ಯಾರು ಪ್ರಾರ್ಥನೆ ಮಾಡ್ತಾ ಇದ್ದು? ಆ ಮನೆಯ ಹಿರಿಯ. ಯಾರು? ಯೋಬ. ಸೊ ನಮ್ಮ ಮನೆಯ ಹಿರಿಯರೆಲ್ಲ ಎಲ್ಲಿ? ಹಿರಿಯ. ಅಲ್ಲಿ ಮನೆಯಲ್ಲಿ ಮೇಯ್ನ್ ಯಾರು ಪ್ರೇಯರ್ ಮಾಡ್ತಾ ಇರೋದು? ಯೋಬನ ಪ್ರೇಯರ್ ಮಾಡ್ತೇನೆ. ಅವನು ಪ್ರೇಯರ್ ಮಾಡ್ತಾರಿಂದ ಅವನ ಹೆಂಡತಿ, ಅವನ ಮಕ್ಕಳು, ಅವನಿಗಿರುವ ಎಲ್ಲದನ್ನು ದೇವರು ಕಾಪಾಡ್ತಾ ಇದ್ದಾರೆ. ಸೊ ನೀವು ಪ್ರೇಯರ್ ಮಾಡೋರು ಯಾಕೆ? ನಿಮ್ಮ ಮನೇಲಿ ನೀವೇ ಮೇಯ್ನ್ ಆಗಿದ್ದರೆ ಯಜಮಾನರು ಫಸ್ಟ್ ಪ್ರೇಯರ್ ಮಾಡಬೇಕು. ಆಮೇನ್. ಚರ್ಚಿಗೆ ಬರುವಾಗ ಮಾತ್ರ ಪ್ರೇಯರ್ ಮಾಡೋದಲ್ಲ, ನಿಮ್ಮ ಮನೇಲಿ ಕೂಡ ಪ್ರಾರ್ಥನೆ ಮಾಡಬೇಕು. ನಮ್ಮ ತಾಯಿಗೆ ಚರ್ಚಿಗೆ ಹೋಗಿ ಬಿಡ್ತಾ ಇರಲಿಲ್ಲ. ಬೈಬಲ್ ತೊಗೊಂಡ್ರೆ ಬಿಸಾಕ್ತಾ ಇದ್ರು. ನೀನು ಚರ್ಚಿಗೆ ಹೋಗ್ಬೇಡ ಅಂತ ತುಂಬ ತೊಂದರೆ ಕೊಡ್ತಾಯಿದ್ರು. ಬಟ್ ನಮ್ಮ ತಾಯಿ ನಾಟಕ ಮಾಡ್ತಾರೆ, ಹೆಂಗೆ ನಿದ್ದೆ ಮಾಡ್ತಾರೆ. ನಮ್ಮ ತಂದೆ ನಿದ್ದೆ ಮಾಡಿದ ತಕ್ಷಣ ಎದ್ದು ಕಣ್ಣೀರಿಂದ ಪ್ರೇಯರ್ ಮಾಡ್ತಾರೆ. ಅವ್ರು ಪ್ರೇಯರ್ ಮಾಡಿದ್ರಿಂದ ಅಲ್ಲಿ ಎಷ್ಟು ಆ ಮನೇಲಿ ಪ್ರೇಯರ್ ಮಾಡಿದ್ರೆ, ರಾತ್ರಿ ಎಲ್ಲ ಪ್ರೇಯರ್ ಮಾಡಿದ್ರಿಂದ ಅದೇ ಮನೆಯಲ್ಲಿ ಯೇಸು ಸ್ವಾಮಿ ಕಾಣಿಸ್ಕೊಂಡು ಹೇಳಿದ್ರು ಚಂದ್ರನ್ ಅಂತ ಒಂದೇ ಒಂದು ಮಾತು ಹೇಳಿದ್ರು. ಆಮೇಲೆ ಹಾಲೆಲೂಯಾ. ನಮ್ಮ ತಂದೆಗೆ ದೇವರು ಆ ಒಂದೇ ಒಂದು ಮಾತು ಅವರ ಜೀವಿತವನ್ನು ಬದಲಾಯಿಸ್ತು. ಎಲ್ಲಿ ಪ್ರಾರ್ಥನೆ ಇದೆಯೋ ಅಲ್ಲಿ ಪರಿಶುದ್ಧಾತ್ಮನ ಕೆಲಸ ಮಾಡ್ತಾ ಇದ್ದಾರೆ. ದೇವರಿಗೆ ಶಕ್ತಿ ಇಲ್ಲ ಅಂತ ಅಲ್ಲ, ದೇವರಿಗೆ ರೋಗ ಸೌಖ್ಯ ಮಾಡೋಕ್ಕೆ ಶಕ್ತಿ ಇಲ್ಲ ಅಂತ ಅಲ್ಲ. ಪ್ರಾರ್ಥನೆ ಮಾಡೋರು ತುಂಬ ಕಮ್ಮಿ. ಇನ್ನು ಅನೇಕರು ಪ್ರೇಯರೇ ಮಾಡ್ತಾ ಇಲ್ಲ. ಇನ್ನು ಕೆಲವರು ದೇವರಿಂದ ಆಶೀರ್ವಾದ ತಗೊಂಡು ದೇವರಿಂದ ದೂರ ಹೋಗೋರು ಇದ್ದಾರೆ. ಬಟ್ ಪ್ರಾರ್ಥನೆ ಮಾಡೋರು ಎಲ್ಲಿದ್ದಾರೋ ಅಲ್ಲಿ ಅದ್ಭುತಗಳು ನಡೀತಾ ಇರುತ್ತೆ. ಎಲ್ಲಿ ಪ್ರಾರ್ಥನೆ ಮಾಡೋರು ಇದ್ದಾರೋ ಅಲ್ಲಿ ಜನರು ಬದಲಾವಣೆ ಆಗ್ತಾ ಇರ್ತಾರೆ. ಎಲ್ಲಿ ಪ್ರಾರ್ಥನೆ ಇದೆಯೋ ಅಲ್ಲಿ ದೇವರ ಸ್ವರ ಇದೆ. ಎಲ್ಲಿ ದೇವರ ಪ್ರಾರ್ಥನೆ ಇದೆಯೋ ಅಲ್ಲೆಲ್ಲ ದೇವರು ಕಾರ್ಯ ಮಾಡ್ತಾ ಇದ್ದಾರೆ. ಎಲ್ಲಿ ಪ್ರಾರ್ಥನೆ ಇದೆಯೋ ಅದು ಎಷ್ಟು ದೊಡ್ಡ ಕೇಸ್ ಆಗಿದ್ರು ದೇವರಿಗೆ ಜಯ ಕೊಟ್ಟೇ ಕೊಡ್ತಾರೆ. ಆಮೇಲೆ ಸುಳ್ಳು ಹೇಳಲಿಕ್ಕೆ ದೇವರು ಮನುಷ್ಯನಲ್ಲ. ಆಕಾಶ ಭೂಮಿಗೆ ಬದಲಾವಣೆ ಆದ್ರು ದೇವರ ಬಾಯಿಂದ ಬರುವಂತ ಒಂದು ಮಾತಿಗೂ ಬದಲಾವಣೆ ಇಲ್ಲ. ನೀನು ಪ್ರಾರ್ಥನೆ ಮಾಡುವ ವ್ಯಕ್ತಿ ಆಗಿದ್ರೆ ದೇವರ ಕಾರ್ಯ ಮಾಡೋದನ್ನು ನೋಡ್ತೀರಾ. ಹಲ್ಲೆಲೂಯಾ, ಪ್ರೈಸ್ ದ ಲಾರ್ಡ್. ಎಷ್ಟು ಜನ ಪ್ರೇಯರ್ ಮಾಡಕ್ಕೆ ರೆಡಿ ಆಗ್ತಾ ಇದ್ದೀರಾ? ಹಲ್ಲೆಲೂಯಾ. ನಾನಿವತ್ತು ಪ್ರೇಯರ್ ಮಾಡ್ತಾ ಇದ್ದೀನಿ. ಯೇಸು ಸ್ವಾಮಿ ಪ್ರಾರ್ಥನೆ ಮಾಡಿದ ಹಾಗೆ ಅದೇ ಪ್ರಾರ್ಥನೆ ಮಾಡುವಂಥ ದಾಹ, ಅದೇ ಪ್ರಾರ್ಥನೆ ಮಾಡುವಂಥ ಆತ್ಮವನ್ನ ದೇವರು ಇವತ್ತು ನಿಮ್ಮ ಮೇಲೆ ಸುರಿಯುವಂತೆ ಮಾಡ್ತಾ ಇದ್ದಾರೆ. ಹಲ್ಲೆಲೂಯಾ. ಇವತ್ತು ಇಲ್ಲಿಂದ ಹೋಗುವಾಗ ನೀನು ಹಳೆಯ ವ್ಯಕ್ತಿಯಾಗಿ ಹೋಗ್ತಾ ಇಲ್ಲ. ದೇವರ ಪ್ರಾರ್ಥನೆ ಆತ್ಮದೊಂದಿಗೆ ಇಲ್ಲಿಂದ ಹೋಗ್ತಾ ಇದೆಯಾ? ಹಲ್ಲೆಲೂಯಾ. ಸೊ ಪ್ರೇಯರ್ ಮಾಡೋರಿಗೆ ದೇವರ ಸಂರಕ್ಷಣೆ ಇರದೆ. ಪ್ರೈಸ್ ಲಾರ್ಡ್. ಎರಡನೇದಾಗಿ ಲೂಕನ ಬರೆದ ಸುವಾರ್ತೆ ನಾವು ನೋಡಿ ಬೇಗ ಹೋಗ್ತಾ ಇದ್ದೀನಿ. ಪ್ರಾರ್ಥನೆ ಮಾಡೋರಿಗೆ ಸಮಾಧಾನ ಇದೆ.
ನಾನು ಎಷ್ಟೋ ಟೆನ್ಷನ್ ತಗೊಂಡಿದ್ದೀನಿ, ಬಟ್ ಪ್ರೇಯರ್ ಮಾಡುವಾಗ ದೇವ್ರು ಹೇಳ್ತಾರೆ ನಾನೆಲ್ಲ ನೋಡ್ಕೊಳ್ತೀನಿ, ನೀನು ಟೆನ್ಷನ್ ತಗೊಳ್ಬೇಡ, ಟೆನ್ಷನ್ನು ತಗೊಳ್ಬೇಡ. ನೀವು ನೋಡಿದ್ದೀರಾ ಎಷ್ಟೋ ಪ್ರೇಯರ್ ಮಾಡುವಾಗ ನಮ್ಮ ಹಾರ್ಟ್ ಲೈಟ್ ಆಗುತ್ತೆ. ಇಂಗ್ಲೀಷಲ್ಲಿ ಆ ಸ್ಟೇಟ್ಮೆಂಟ್ ಅವಾಗ ಹೇಳ್ತೀನಿ, ಪ್ರಾರ್ಥನೆ ಕಮ್ಮಿ ಮಾಡುವಾಗ ಲೈಫ್ ಕಷ್ಟವಾಗಿರುತ್ತೆ, ಪ್ರಾರ್ಥನೆ ಜಾಸ್ತಿ ಮಾಡುವಾಗ ಲೈಫ್ ಈಸಿ ಆಗಿರುತ್ತೆ. ಸ್ವಲ್ಪ ಜನರೇ ಆಮೇಲೆ ಹೇಳಿದ್ದು. ಪ್ರಾರ್ಥನೆ ಕಮ್ಮಿ ಮಾಡುವಾಗ ಲೈಫ್ ಕಷ್ಟವಾಗಿರುತ್ತೆ, ಪ್ರಾರ್ಥನೆ ಜಾಸ್ತಿ ಮಾಡುವಾಗ ಲೈಫ್ ಈಸಿ ಆಗಿರುತ್ತೆ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಪ್ರಾರ್ಥನೆ ಮಾಡುವಂಥ ಆತ್ಮ ದೇವರು ನಮಗೆ ದಯಪಾಲಿಸಲಿ. ಸೊ ಅಟ್ಲೀಸ್ಟ್ ಮಿನಿಮಮ್ 1 ತಾಸಾದರೂ ಪ್ರಾರ್ಥನೆ ಮಾಡಬೇಕು. ನಮ್ಗೆ ಅನೇಕರು ಇದ್ದಾರೆ, ನಮ್ಮ ಕೈಯಿಂದ ಪ್ರೇಯರ್ ಮಾಡಿಸ್ಕೊಳ್ತಾರೆ, ಪಾಸ್ಟರ್ ನೀವು ಪ್ರೇಯರ್ ಮಾಡಿ. ಅವ್ರು ನಿದ್ದೆ ಮಾಡ್ತಿರ್ತಾರೆ, ಕೂಟಕ್ಕೆ ಬರಲ್ಲ, ಚರ್ಚಿಗೆ ಬರಲ್ಲ. ನಮಗೆ ಪ್ರೇಯರ್ ಮಾಡೋಕ್ಕೆ ಹಂಗೆ ಕೆಲವು ಜನರು ನೋಡಿದ್ದೀರ ನೀವು, ಅವರು ಪ್ರೇಯರ್ ಮಾಡಲ್ಲ, ಅವ್ರು ನಮ್ಮ ಹತ್ರ ಪ್ರೇಯರು ಮಾಡಿಸ್ಕೊಳ್ತಾರೆ. ಅವ್ರು ಏನು ಇನಿಷಿಯೇಟಿವ್ ತಗೊಳ್ಳಲ್ಲ, ಬೈಬಲ್ ಓದಲ್ಲ, ಪ್ರೇಯರ್ ಮಾಡಲ್ಲ, ಚರ್ಚಿಗೆ ಬರಲ್ಲ, ಎಲ್ಲ ರೆಡಿಮೇಡ್ ಆಗಿ ನಾವು ಪ್ರೇಯರ್ ಮಾಡಿ ಅವ್ರಿಗೆ. ಸೊ ನಾನಿವತ್ತು ತಿಳಿಸ, ನಿಮ್ಮ ಬಿಡುಗಡೆಗೆ ನೀವು ಪ್ರೇಯರ್ ಮಾಡಬೇಕು. ನಿನ್ನ ಹೆಂಡತಿಯ ಬಿಡುಗಡೆಗೆ, ನಿನ್ನ ಮಕ್ಕಳ ಬಿಡುಗಡೆಗೆ ನೀನು ಪ್ರೇಯರ್ ಮಾಡಬೇಕು. ಪ್ರಾರ್ಥನೆ ಮಾಡುವಾಗ ದೇವರ ಸಂರಕ್ಷಣೆ ಇದೆ ಎಂಬುದಾಗಿ ನಂಬುವ ದೇವರ ಮಕ್ಕಳಿಗಾಗಿ ಸ್ತೋತ್ರ. ಆಮೇನ್. ಪ್ರಾರ್ಥನೆ ಮಾಡುವಾಗ ಸಮಾಧಾನ ಸಿಗುತ್ತೆ, ನಿಜನ ಇಲ್ವಾ? ಎಷ್ಟೋ ಸಮಯ ನಾನು ಪ್ರೇಯರ್ ಮಾಡುವಾಗ ದೇವರು ಮಾತಾಡಿದ್ದಾರೆ, ನೀನು ಟೆನ್ಷನ್ ತಗೊಳ್ಬೇಡ, ಈ ವಿಷಯ ನಾನು ನೋಡ್ಕೊಳ್ತೀನಿ, ಅಲ್ಲಿ ನಿನ್ನ ತಲೆನೇ ಕೆಡಿಸ್ಕೊಳ್ಬೇಡ, ನಾನು ಯುದ್ಧ ಮಾಡ್ತೀನಿ, ನಾನು ನೋಡ್ಕೊಳ್ತೀನಿ. ನೀನು ಪ್ರಾರ್ಥನೆ ಮಾಡುವ ವ್ಯಕ್ತಿ ಆಗಿರೋದ್ರಿಂದ ನಿನ್ನ ವಿಷಯ ದೇವರು ನೋಡ್ಕೊಳ್ತಾರೆ. ಇವತ್ತೆಷ್ಟು ಜನ ನಿಮ್ಮ ಕೋರ್ಟ್ ಕೇಸ್ನ ದೇವ್ರ ಕೈಲಿ ಕೊಡ್ತಾ ಇದ್ದೀರಾ, ನಿಮ್ಮ ಮಕ್ಕಳನ್ನ ದೇವ್ರ ಕೈಲಿ ಕೊಡ್ತಾ ಇದ್ದೀರಾ, ನಿಮ್ಮ ಎಲ್ಲ ಚಿಂತೆ ಭಾರ ದೇವ್ರ ಕೈಲಿ ಕೊಡ್ತಾ ಇದ್ದೀರಾ. ಏನೇ ಚಿಂತೆ ಭಾರ ಇದ್ರೂ ದೇವ್ರ ಕೈಲಿ ಕೊಡುವ ಎಷ್ಟು ಜನ ಎಲ್ಲಿದ್ದೀರಾ? ವಾಕ್ಯ ಹೇಳುತ್ತೆ, ಈ ಸಭೆಯ ತಲೆ ಕ್ರಿಸ್ತನಾಗಿದ್ದಾನೆ, ನಿನ್ನ ಮನೆಯ ತಲೆ ಕ್ರಿಸ್ತನಾಗಿದ್ದಾನೆ. ಆದ್ರಿಂದ ನಿನ್ನ ಎಲ್ಲ ಚಿಂತೆ ಭಾರ ದೇವರ ಕೈಯಲ್ಲಿ ಕೊಡು. ಆತ ನಿನ್ನ ಬಗ್ಗೆ ಚಿಂತೆ ಉಳ್ಳವನಾಗಿದ್ದಾನೆ, ಯೋಚನೆ ಮಾಡುವನಾಗಿದ್ದಾನೆ. ನಿನ್ನ ರೋಗದ ಬಗ್ಗೆ ಚಿಂತೆ ದೇವರ ಕೈಯಲ್ಲಿ ಕೊಡು, ಟೆನ್ಷನ್ ತಗೊಳ್ಬೇಡ. ಆಮೇಲೆ ಪ್ರೈಸ್ ಲಾರ್ಡ್. ಕಾರ್ಯ ಮಾಡಲಿಕ್ಕೆ ದೇವರು ಇವತ್ತು ಶಕ್ತನು, ಸೌಖ್ಯ ಕೊಡ್ಲಿಕ್ಕೆ ದೇವರು ಇವತ್ತು ಶಕ್ತನು, ಅದ್ಭುತ ಮಾಡಲಿಕ್ಕೆ ದೇವರು ಇವತ್ತು ಶಕ್ತನು. ಆಮೇಲೆ ಪ್ರೈಸ್ ಲಾರ್ಡ್. ದೇವರು ಇವತ್ತು ಜೀವಂತವಾಗಿರುವ ದೇವರಾಗಿದ್ದಾನೆ. ಆಮೇನ್. ಕೋರ್ಟ್ ಕೇಸ್ ದೇವ್ರ ಕೈಲಿ ಕೊಡ್ತಾ ಇದ್ದೀನಿ, ಟೆನ್ಷನ್ ದೇವ್ರ ಕೈಲಿ ಕೊಡ್ತಾ ಇದ್ದೀನಿ. ನಾವು ತಲೆ ಜಾಸ್ತಿ ಟೆನ್ಷನ್ ತಗೊಳ್ತಾ ಇಲ್ಲ. ಪ್ರೇಯರ್ ಮಾಡೋರಿಗೆ ಸಮಾಧಾನ ಇದೆ, ಇಲ್ದಿರೋರಿಗೆ ಟೆನ್ಷನು. ಪಾಪಿ ಹೋದ ಕಡೆ ಎಲ್ಲ ಪಾತಾಳ ಅಂತ ಹೇಳ್ತಾರೆ, ಇವ್ರು ಹೋಗೋ ಕಡೆ ಎಲ್ಲ ಸಮಸ್ಯೆನೇ. ಆದರೆ ಪ್ರಾರ್ಥನೆ ಮಾಡೋನು ಹೋಗೋ ಕಡೆ ಎಲ್ಲ ಅದ್ಭುತಗಳು ನಡೀತಾನೆ ಇರುತ್ತೆ. ಆಮೇಲೆ ಮೂರನೇದು, ಪ್ರಾರ್ಥನೆ ಮಾಡುವಾಗ ದೇವರ ಪ್ರಸನ್ನತೆ ಅನುಭವಿಸ್ಬೋದು. ದೇವರ ಪ್ರಸನ್ನತೆ ಅನುಭವಿಸ್ಬೋದು. ಲೂಕನ ಬರೆದ ಸುವಾರ್ತೆ 9ನೇ ಅಧ್ಯಾಯ 32ನೇ ವಾಕ್ಯ. ಅಲ್ಲಿ ಹೀಗೆ ಬರೆಯಲ್ಪಟ್ಟಿದೆ, ಪೀಟರ್ ಆ್ಯಂಡ್ ಹಿಸ್ ಕಂಪ್ಯಾನಿಯನ್ಸ್ ವರ್ ಸ್ಲೀಪಿಂಗ್, ಬಟ್ ವೆನ್ ದೇ ಬಿಕೇಮ್ ಫುಲ್ಲಿ ಅವೇಕ್ ದೇ ಸಾ ಹಿಸ್ ಗ್ಲೋರಿ. ಅಲ್ಲಿ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ, ಆ ಬೆಟ್ಟ ಎಲ್ಲ ದೇವರ ಮೇಘದಿಂದ ಮುಚ್ಚಲ್ಪಟ್ಟಿತ್ತು. 35ನೇ ವಾಕ್ಯ, ಎ ವಾಯ್ಸ್ ಕೇಮ್ ಫ್ರಮ್ ದ ಕ್ಲೌಡ್ ಸೇಯಿಂಗ್, ದಿಸ್ ಇಸ್ ಮೈ ಸೌಂಡ್, ದ ಕ್ಲೌಡ್ ಆಫ್ ಗ್ಲೋರಿ. ಅವ್ರು ಯೇಸು ಸ್ವಾಮಿ ಪ್ರೇಯರ್ ಮಾಡ್ತಾ ಇರುವಾಗ ಆ ಬೆಟ್ಟದಲ್ಲಿ ಅವ್ರು ಪ್ರೇಯರ್ ಮಾಡ್ತಾ ಇದ್ದಾರೆ. ಪ್ರೇಯರ್ ಮಾಡ್ತಾ ಇರುವಾಗ ಆ ಬೆಟ್ಟ ಫುಲ್ಲು ದೇವರ ಮಹಿಮೆಯಿಂದ ತುಂಬಿಸಲ್ಪಡ್ತಾ ಇದೆ, ದೇವರ ಮಹಿಮೆಯಿಂದ ತುಂಬಿಸಲ್ಪಡ್ತಾ ಇದೆ. ಎಲ್ಲಿ ಪ್ರೇಯರ್ ಇಲ್ವೋ ಅಲ್ಲಿ ಸೈತಾನ್ ತೊಂದರೆ ಕೊಡ್ತಾ ಇದ್ದಾನೆ. ಸೈತಾನ್ ಎಲ್ಲ ಕಡೆ ತೊಂದರೆ ಕೊಡ್ತಾ ಇದ್ದಾನೆ, ನಾರ್ತು ವೆಸ್ಟು ಈಸ್ಟು ವೆಸ್ಟು ಎಲ್ಲ ಕಡೆ ತೊಂದರೆ ಕೊಡ್ತಾ ಇದ್ದಾನೆ. ಬಟ್ ಪ್ರಾರ್ಥನೆ ಮಾಡುವಾಗ, ಹಲ್ಲೆಲೂಯಾ, ಪ್ರಾರ್ಥನೆ ಮಾಡುವ ಮನೆಯಲ್ಲಿ, ಪ್ರಾರ್ಥನೆ ಮಾಡುವ ವ್ಯಕ್ತಿಯಲ್ಲಿ ದೇವರ ಮಹಿಮೆ, ದೇವರ ತೇಜಸ್ಸು, ದೇವರ ಪ್ರಸನ್ನತೆ ಆ ಜಾಗದಲ್ಲಿ ಇಳಿದು ಬಂದು ಆ ವ್ಯಕ್ತಿಯನ್ನು ಆವರಿಸಿಕೊಳ್ತಾ ಇದೆ. ಯೇಸು ಪ್ರಾರ್ಥನೆ ಮಾಡ್ತಾ ಇದ್ದಾಗ ಬೆಟ್ಟವೆಲ್ಲ ದೇವರ ಮಹಿಮೆಯಿಂದ ತುಂಬಿಸಲ್ಪಟ್ಟಿದೆ. ಹಲ್ಲೆಲೂಯಾ. ವಾಕ್ಯ ಹೀಗೆ ಹೇಳುತ್ತೆ, ಆಮೇನ್, ದೇವರ ಪ್ರಸನ್ನತೆಯಲ್ಲಿ ಪರ್ವತಗಳು ಮೇನಿನ ಹಾಗೆ ಕರಗಿ ಹೋಗುತ್ತೆ. ಎಷ್ಟೋ ದೊಡ್ಡ ದೊಡ್ಡ ಸಮಸ್ಯೆಗಳು ಕೂಡ ದೇವರ ಪ್ರಸನ್ನತೆಯಲ್ಲಿ ಕ್ಯಾಂಡಲ್ ಮೇನ್ ಬತ್ತಿ ಕರಗಿ ಹೋಗೋ ತರ ಸಮಸ್ಯೆಗಳು ಇಳ್ದಂಗೆ ಆಗ್ತಾ ಇದೆ. ಪ್ರಾರ್ಥನೆ ಮಾಡುವ ವ್ಯಕ್ತಿಗಳೆಲ್ಲಿ? ಪ್ರಾರ್ಥನೆ ಮಾಡುವ ವ್ಯಕ್ತಿಗಳೆಲ್ಲಿ? ಪ್ರಾರ್ಥನೆ ಮಾಡುವಾಗ ಸುಮ್ಮನೆ ನೀನು ಪ್ರೇಯರ್ ಮಾಡ್ತಾ ಇಲ್ಲ, ನೀನು ಪ್ರೇಯರ್ ಮಾಡುವಾಗ ಪರಲೋಕದ ದೇವರ ಪ್ರಸನ್ನತೆಯನ್ನು ಆಕರ್ಷಿಸ್ತಾ ಇದೆಯಾ? ಆಮೇಲೆ ಆಕಾಶದಲ್ಲಿ ಇರುವಂತ ದೇವರು, ಆಮೇಲೆ ಪೌಲು ಸೀಲಾಸ್ ಪ್ರೇಯರ್ ಮಾಡುವಂತ ಜೈಲಲ್ಲಿ ಇಳಿದು ಬಂದಿದ್ದು ನಿಜವಾಗಿರುವುದಾದರೆ, ಬೆಟ್ಟದಲ್ಲಿ ಇಳಿದು ಬಂದಿದ್ದು ನಿಜವಾಗಿರುವುದಾದರೆ, ಇವತ್ತು ಕೂಡ ನಿಮ್ಮ ಮನೆಯಲ್ಲಿ, ಆಫೀಸಲ್ಲಿ, ಈ ಸಭೆಯಲ್ಲಿ ಇಳಿದು ಬರೆದು ಅದ್ಭುತವನ್ನು ಮಾಡಲಿಕ್ಕೆ ದೇವರು ಶಕ್ತನಾಗಿರೋ ದೇವರಾಗಿದ್ದಾರೆ. ಪ್ರಾರ್ಥನೆ ಹೆಚ್ಚಾಗಲಿ. ಆಮೇನ್. ಪ್ರೇಯರು ಹೆಚ್ಚಾಗಬೇಕು. ಎಲ್ಲಿ ಪ್ರೇಯರ್ ಇದೆಯೋ ಅಲ್ಲೆಲ್ಲ ದೇವರು
ಪ್ರಸನ್ನತೆ, ದೇವರ ಕಾರ್ಯಗಳನ್ನು ನಾವು ಗಮನಿಸ್ತಾ ಇದ್ದೀರಿ. ನೆಕ್ಸ್ಟ್ ನಾವು ನೋಡ್ತಾ ಇದ್ರಿ, ಪ್ರೇಯರ್ ಮಾಡುವಾಗ ದೇವರ ಸ್ವರ ನಮಗೆ ಕೇಳೋಕ್ಕೆ ಆಗುತ್ತೆ. ಇನ್ನೊಂದು ಕಾರ್ಯ ತಿಳಿಸ್ತೀನಿ, ಪ್ರೇಯರ್ ಮಾಡುವಾಗ ದೇವರು ನಮ್ಮನ್ನು ಸೈತಾನ ಕೈಯಿಂದ ತಪ್ಪಿಸ್ತಾನೆ. ನಿಜನಾ ಇಲ್ವಾ? ಎಷ್ಟೋ ಜನರು ಸಿಂಹದ ಗುಹೆಯಲ್ಲಿ ಬಿದ್ದಿದ ತಕ್ಷಣ ಸಿಂಹಗಳು ಅವನ್ನ ತಿಂದು ಸಾಯಿಸ್ತು. ಆದರೆ ಪ್ರಾರ್ಥನೆ ಮಾಡುವಂಥ ದಾನಿಯೇಲ್ ಆ ಸಿಂಹದ ಗುಹೆಯಲ್ಲಿ ಹೋದಾಗ ದೇವರು ತನ್ನ ದೂತರನ್ನ ಕಳಿಸಿ ಸಿಂಹದ ಬಾಯನ್ನ ಮುಚ್ಚಿದ್ರು. ನಿಜನಾ ಇಲ್ವಾ? ಮರಣದ ಶಕ್ತಿಗಳು ಇದೆ. ಆದರೆ ನೀನು ಪ್ರಾರ್ಥನೆ ಮಾಡುವಂಥ ವ್ಯಕ್ತಿಯನ್ನು ದೇವರು ಎಲ್ಲ ಸಿಂಹದ ಬಾಯಿನಿಂದ ತಪ್ಪಿಸಿ ನಮ್ಮನ್ನು ಸುರಕ್ಷಿತವಾಗಿ ಮಡಗಲಿಕ್ಕೆ ಆತನು ಶಕ್ತನಾಗಿರುವ ದೇವರಾಗಿದ್ದಾರೆ. ಇವತ್ತು ಕೆಲವರನ್ನು ನೋಡಿ ದೇವರ ಆತ್ಮನಿ ಹೀಗೆ ಮಾತಾಡ್ತಾ ಇದ್ದಾರೆ, ಮಗಳೇ, ಎಷ್ಟೇ ದೊಡ್ಡ ಅಸಾಧ್ಯವಾದ ಕಾರ್ಯವಾಗಿರಲಿ, ನೀನು ಪ್ರಾರ್ಥನೆ ಮಾಡುವುದಾದರೆ ಅಸಾಧ್ಯವಾದ ಕಾರ್ಯಗಳು ಸಾಧ್ಯವಾಗುತ್ತೆ. ಸಾಲ ಎಷ್ಟೇ ದೊಡ್ಡದಾಗಿರಲಿ, ಪ್ರಾರ್ಥನೆ ಮಾಡುವಾಗ ಅಸಾಧ್ಯವಾದ ಕಾರ್ಯಗಳು ಸಂಭವಿಸುತ್ತೆ. ನಿಮ್ಮ ಮಕ್ಕಳು ಎಷ್ಟೇ ದೇವರಿಂದ ದೂರ ಹೋಗಿರಲಿ, ನೀನು ಪ್ರಾರ್ಥನೆ ಮಾಡುವಾಗ ದೇವರು ಅವರಲ್ಲಿ ಬದಲಾವಣೆ ಕೊಟ್ಟೇ ಕೊಡ್ತಾನೆ. ಪ್ರಾರ್ಥನೆ ನಿನ್ನಲ್ಲಿ ಅಸಾಧ್ಯವಾದ ಕಾರ್ಯಗಳನ್ನ ಸಾಧ್ಯ ಮಾಡುತ್ತೆ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಡಾಕ್ಟರ್ಸ್ ಹೇಳ್ಬೋದು ಆಗೋದಿಲ್ಲ ಎಂಬುದಾಗಿ, ನಿನ್ನ ಬುದ್ಧಿ ಹೇಳ್ಬೋದು ಅದು ಆಗದೆ ಅಸಾಧ್ಯವಾಗ ಎಂಬುದಾಗಿ, ಬಟ್ ವಾಕ್ಯ ಹೇಳುತ್ತೆ, ಬೈಬಲ್ ಹೀಗೆ ಹೇಳುತ್ತೆ, ಮನುಷ್ಯನಿಂದ ಅಸಾಧ್ಯವಾದದು ದೇವರಿಂದ ಸಾಧ್ಯ. ಮನುಷ್ಯನಿಂದ ಅಸಾಧ್ಯವಾದದು, ಲಾಯರ್ಸ್ ಇಂದ ಅಸಾಧ್ಯವಾದದು, ಡಾಕ್ಟರ್ಸ್ ಇಂದ ಅಸಾಧ್ಯವಾದದು ಯೆಹೋವನ ಕರದಿಂದ ಸಾಧ್ಯ ಎಂಬುದಾಗಿನೇ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ಆಮೆನ್, ಹಲ್ಲೆಲೂಯಾ. ಪ್ರಾರ್ಥನೆ ಮಾಡಿದ್ರೆ ಅಸಾಧ್ಯವಾದ ಕಾರ್ಯಗಳು ಸಾಧ್ಯ ಹಾಗೇ ಆಗುತ್ತೆ. ಪ್ರೈಸ್ ದಿ ಲಾರ್ಡ್. ನಿಮ್ಮ ಮನೆಯಲ್ಲಿ ಪ್ರಾರ್ಥನೆ ಇದೆಯಾ? ನಿಮ್ಮ ಮನೆಯಲ್ಲಿ ದೇವರ ಪ್ರಸನ್ನತೆ ಇರುತ್ತೆ. ಆಮೆನ್, ಆಮೆನ್. ಲೂಕನ ಬರೆದ ಸುವಾರ್ತೆ 9:29. ಯೇಸು ಪ್ರಾರ್ಥನೆ ಮಾಡ್ತಾ ಇದ್ದಾಗ ಅವರ ಮುಖಭಾವ ಚೇಂಜ್ ಆಯಿತು, ಅವರ ಬಟ್ಟೆ ಬಿಳಿಯಾಗಿ ಚೇಂಜ್ ಆಯಿತು. ಪ್ರೇಯರ್ ಮಾಡುವ ವ್ಯಕ್ತಿಯಲ್ಲಿ ಚೇಂಜ್ ಆಗುತ್ತೆ. ಪ್ರೇಯರ್ ಮಾಡೋವರು ದೇವರು ಅವ್ರನ್ನ ಪ್ರೇಯರ್ ಮಾಡ್ತಾ ಇರುವಾಗ ಅವರ ಸ್ವಭಾವವನ್ನು ಚೇಂಜ್ ಮಾಡ್ತಾರೆ. ಅನೇಕರು ಹೇಳ್ಬೋದು ನೀನು ರೋಗಿ ಅಂತ, ಬಟ್ ದೇವರು ನಿನ್ನ ಆರೋಗ್ಯವುಳ್ಳವನಾಗಿ ಚೇಂಜ್ ಮಾಡೋಕ್ಕೆ ಪ್ರಾರ್ಥನೆಗೆ ಶಕ್ತಿ ಇದೆ ಎಂಬುದಾಗಿ ನಂಬುವ ದೇವರ ಮಕ್ಕಳು ದೇವರಿಗೆ ಸ್ತೋತ್ರವನ್ನು ಸಲ್ಲಿಸಿ. ಆಮೆನ್, ಹಲ್ಲೆಲೂಯಾ. ಸೊ ಪ್ರಾರ್ಥನೆಗೆ ನಮ್ಮನ್ನು ಬದಲಾಯಿಸುವಂಥ ಶಕ್ತಿ ಇದೆ. ಸೋಲುವ ನಿನ್ನನ್ನು ಜಯಶಾಲಿಯಾಗಿ ಮಾಡಿ, ತಗೊಳ್ಳುವ ನೀನು ಅನೇಕರಿಗೆ ಕೊಡುವ ವ್ಯಕ್ತಿಯಾಗಿ, ಯಾವಾಗಲೂ ದುಃಖದಲ್ಲಿರುವ ನೀನು ಯಾವಾಗಲೂ ಸಂತೋಷವುಳ್ಳ ವ್ಯಕ್ತಿಯಾಗಿ, ಆಮೇನ್, ಸೋಲುವ ನೀನು ಜಯಶಾಲಿಯಾಗಿ, ನಿನ್ನನ್ನು ಬದಲಾಯಿಸುವಂಥ ಶಕ್ತಿ ದೇವರಿಗಿದೆ. ವೆನ್ ಯು ಪ್ರೇ, ನಿನ್ನ ಮಾತುಗಳು ಚೇಂಜ್ ಆಗ್ತಾ ಇದೆ, ನಿನ್ನ ಯೋಚನೆಗಳು ಚೇಂಜ್ ಆಗ್ತಾ ಇದೆ, ನಿನ್ನ ಪರ್ಸ್ಪೆಕ್ಟಿವ್ ಚೇಂಜ್ ಆಗ್ತಾ ಇದೆ, ನಿನ್ನ ಕ್ಯಾರೆಕ್ಟರ್ ಚೇಂಜ್ ಆಗ್ತಾ ಇದೆ. ಬಲ ಇಲ್ಲದೆ ಇರುವ ನೀನು ಬಲ ಉಳ್ಳವನಾಗಿ ಚೇಂಜ್ ಆಗ್ತಾ ಇದೆಯಾ? ಹಲ್ಲೆಲೂಯಾ. ಯಾರಿಗೂ ಪ್ರಯೋಜನ ಇಲ್ಲದ ನಿನ್ನನ್ನು ದೇಶಗಳಿಗೆ, ಪಟ್ಟಣಗಳಿಗೆ ಪ್ರಯೋಜನ ಆಗುವಂಥ ವ್ಯಕ್ತಿಯಾಗಿ ದೇವರು ಮಾರ್ಪಡಿಸ್ತಾ ಇದ್ದಾರೆ. ಹಲ್ಲೆಲೂಯಾ. ಶೂನ್ಯವಾಗಿರುವ ನಿನ್ನನ್ನು ಎಲ್ಲ ಉಳ್ಳವನಾಗಿ ಮಾರ್ಪಡಿಸ್ತಾ ಇದ್ದಾರೆ. ದಾರಿದ್ರ್ಯದಲ್ಲಿರುವ ನಿನ್ನನ್ನು ಶ್ರೀಮಂತನಾಗಿ ಪ್ರಾರ್ಥನೆ ಚೇಂಜ್ ಮಾಡ್ತಾ ಇದೆ. ಕಟ್ಟಲಿರುವ ನಿನ್ನನ್ನು ಬಿಡುಗಡೆ ಉಳ್ಳ ವ್ಯಕ್ತಿಯಾಗಿ ಚೇಂಜ್ ಮಾಡ್ತಾ ಇದೆ. ಹಲ್ಲೆಲೂಯಾ. ದೇವರ ಪ್ರಸನ್ನತೆ ಉಳ್ಳ ವ್ಯಕ್ತಿಯಾಗಿ ಚೇಂಜ್ ಮಾಡ್ತಾ ಇದೆ. ಹಲ್ಲೆಲೂಯಾ. ನೀನು ಎದ್ದು ನಿಂತ್ಕೊಳ್ಳುವಾಗ ದೇವರು ನಿನ್ನ ಜೊತೆ ನಿಂತ್ಕೊಳ್ತಾ ಇದ್ದಾರೆ. ನೀನು ಮಾತಾಡುವಾಗ ಅಲ್ಲಿ ಪರಲೋಕ ತೆರೆಯಲ್ಪಡ್ತಾ ಇದೆ. ಅಂತ ಒಂದು ವ್ಯಕ್ತಿಯಾಗಿ ದೇವರು ನಿನ್ನನ್ನ ಬದಲಾಯಿಸ್ತಾ ಇದ್ದಾನೆ. 2024ನೇ ವರ್ಷ ಎಲ್ಲಿ ಅವಮಾನ ಪಟ್ಟಿದೆಯೋ ಅಲ್ಲಿ ತಲೆ ಎತ್ತುವಂತೆ ದೇವರು ಮಾಡ್ತಾ ಇದ್ದಾರೆ. ಹಲ್ಲೆಲೂಯಾ. ಯೇಸು ಕ್ರಿಸ್ತನ ನಾಮದಲ್ಲಿ ಎಲ್ಲ ಸಾಲದ ಆತ್ಮ ಈ ಸಭೆಯಿಂದ, ನಿಮ್ಮ ಕುಟುಂಬದಿಂದ, ನಿಮ್ಮ ಮಕ್ಕಳಿಂದ ಯೇಸುವಿನ ನಾಮದಲ್ಲಿ ಎಂದೆಂದಿಗೂ ನೀಗಿ ಹೋಗುವಂತೆ ದೇವರು ಮಾಡ್ತಾ ಇದ್ದಾರೆ. ಪ್ರೇಯರ್ ಚೇಂಜ್ ಮಾಡುತ್ತೆ. ಪ್ರೇಯರ್ ವಿಲ್ ಚೇಂಜ್. ಹಲ್ಲೆಲೂಯಾ, ಆಮೇನ್, ಪ್ರೈಸ್ ಲಾರ್ಡ್. ಮದುವೆ ವಿಷಯಕ್ಕೋಸ್ಕರ ನೀವು ಪ್ರೇಯರ್ ಮಾಡ್ತಾ ಇರಬಹುದು, ಬಟ್ ದೇವರು ನಿನ್ನನ್ನ ಪ್ರೈಸ್ ಲಾರ್ಡ್ ಸಂಘ ಕುಟುಂಬವುಳ್ಳ ವ್ಯಕ್ತಿಯಾಗಿ ದೇವರು ಮಾರ್ಪಡಿಸ್ತಾರೆ. ಇವತ್ತು ಕೆಲವರು ನೋಡಿ ದೇವರು ಪ್ರವಾದನೆ ಹೇಳಲಿಕ್ಕೆ ಹೇಳ್ತಾ ಇದ್ದಾರೆ. ಇಕ್ಕಟ್ಟಾದ ಸ್ಥಿತಿಯಲ್ಲಿರುವ ನಿನ್ನನ್ನ ವಿಶಾಲವಾದ ಸ್ಥಾನಕ್ಕೆ ನಡೆಸಲಿಕ್ಕೆ ದೇವರು ಶಕ್ತನಾಗಿರುವ ದೇವರಾಗಿದ್ದಾನೆ. ಎಲ್ಲರೂ ಅವಮಾನ ಮಾಡುವ ನಿನ್ನನ್ನ ಎಲ್ಲರೂ ಗೌರವವುಳ್ಳ ವ್ಯಕ್ತಿಯಾಗಿ ಮಾತಾಡುವ ವ್ಯಕ್ತಿಯಾಗಿ ದೇವರನ್ನ ಮಾರ್ಪಡಿಸ್ತಾ ಇದ್ದಾರೆ. ಪ್ರಾರ್ಥನೆ ನಿನ್ನನ್ನ ಕೆಳಗಡೆಯಿಂದ ಉನ್ನತವಾದ ಸ್ಥಿತಿಗೆ ತರುತ್ತೆ. ಪ್ರಾರ್ಥನೆ ಮಾಡುವವರು ದೇವರ ಸಂಗಡ ಇರೋರಾಗಿರ್ತಾರೆ. ಅದಕ್ಕೆ ಪ್ರೇಯರ್ ಜಾಸ್ತಿ ಮಾಡ್ತಾ ಇದ್ದೀವಿ ನಾವು. ಆಮೇನ್. ನೋಡಿ, ನೀವು ಒಂದು ನೈಟ್ ಪ್ರೇಯರ್ಗೆ ಬಂದಿದ್ದು, ನಮಗೆ 3-4 ನೈಟ್ ಪ್ರೇಯರ್ ಇತ್ತು. ಅವಾಗ ಎಷ್ಟು ಜಾಸ್ತಿ ಪ್ರೇಯರ್ ಮಾಡಕ್ಕೆ ಕೂತ್ಕೊಳ್ಬೇಕು. ಹಲ್ಲೆಲೂಯಾ. ನೀವು ಬೆಳಗ್ಗೆ ಪ್ರೇಯರ್ ಮಾಡುವಾಗ 4:15 ಪ್ರೇಯರ್ ನಡೀತಾ ಇದೆ. ಹಲ್ಲೆಲೂಯಾ. ನೀವು ಪ್ರೇಯರ್ ಮಾಡಿದ್ರೆ ಒಳ್ಳೇದಾಗುತ್ತೆ. ಆಮೇನ್. ಜಮೀನ್ ವಿಷಯದಲ್ಲಿ ತೊಂದರೆ ಇದೆಯಾ? ಪ್ರೇಯರ್ ಮಾಡಿ.
ನಾನು ಲಾಸ್ಟ್ ಟೈಮ್ ಒಬ್ಬರಿಗೆ ಪ್ರೇಯರ್ ಮಾಡ್ತಾ ಇದ್ದಾಗ ದೇವ್ರು ಹೇಳಿದ್ರು, ಆ ಸಿಸ್ಟರ್ ಹತ್ರ ಹೇಳು, ನಾನು ಅವ್ರ ಜೊತೆ ಇದ್ದೀನಿ, ಹಲ್ಲೆಲೂಯಾ, ನಾನು ಅವರಿಗೆ ಜಯ ಕೊಟ್ಟೇ ಕೊಡ್ತೀನಿ. ಆ ಮಗಳು ನನ್ನನ್ನು ನೋಡಿ, ನನ್ನ ಮುಖ ನೋಡ್ತಾ ಇರೋದ್ರಿಂದ ಆಮೇಲೆ ಅನೇಕರು ಲಾಯರ್ ಮುಖ ನೋಡ್ತಾರೆ, ಲಾಯರ್ ಸಹಾಯ ಬೇಕು, ಅಲ್ಲಿ ಇವ್ರ ಮುಖವನ್ನು ನೋಡ್ತಾ ಇದ್ದಾರೆ. ಬಟ್ ದೇವರ ಮುಖವನ್ನು ನೋಡುವವನು ಎಂದಿಗೂ ಆಶಾ ಭಂಗ ಪಡುವುದಿಲ್ಲ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಇವತ್ತು ಪ್ರಾರ್ಥನೆ ಮಾಡುವ ಕೆಲವರನ್ನು ನೋಡಿ ಪರಿಶುದ್ಧಾತ್ಮ ತಿಳಿಸ್ತಾ ಇದ್ದಾರೆ, ಮಗಳೇ ಪ್ರಾರ್ಥನೆ ನಿಲ್ಲಿಸಬೇಡ. ನಿನಗೆ ಮಾತ್ರ ಅಲ್ಲ, ನಿನ್ನ ಯಜಮಾನರಿಗೂ ಬದಲಾವಣೆ, ನಿನ್ನ ಮಕ್ಕಳಿಗೂ ಬದಲಾವಣೆ, ನಿನ್ನ ಸಂಬಂಧಿಕರಿಗೂ ಬದಲಾವಣೆ, ನಿನ್ನ ವಂಶದವರಿಗೂ ಬದಲಾವಣೆ, ನಿನ್ನ ಮುಖಾಂತರ ನಿನ್ನ ಇಡೀ ಕುಟುಂಬಕ್ಕೆ ಬದಲಾವಣೆ. ಯೋಸೇಫ್ ಒಬ್ಬ ದೇವರ ಮನುಷ್ಯನಾಗಿರುವುದರಿಂದ ಅವನ ಇಡೀ ಕುಟುಂಬಕ್ಕೆ ಅವನ ಆಶೀರ್ವಾದ ಆಗಿದ್ದು ನಿಜವಾಗಿರುವುದಾದ್ರೆ, ಪ್ರೈಸ್ ಲಾರ್ಡ್, ನಿನ್ನ ಮನೆಯಲ್ಲಿ ಎಷ್ಟು ಜನ ನಿನ್ನ ಊರಲ್ಲಿದ್ರೂ ಪರವಾಗಿಲ್ಲ, ನೀನು ಅವರಿಗೆಲ್ಲ ಆಶೀರ್ವಾದವಾಗುವಂತೆ ಪ್ರಾರ್ಥನೆ ನಿನಗೆ ಸಹಾಯ ಮಾಡ್ತಾ ಇದೆ. ಆಮೇನ್, ಆಮೇನ್. ನಮ್ಮ ಚರ್ಚಲ್ಲಿ ಅನೇಕರು ಬಂದು ಪ್ರೇಯರ್ ಮಾಡ್ಕೊಂಡು ಹೋಗ್ತಾ ಇದ್ದೀರಾ, ಅದಕ್ಕಾಗಿ ಸ್ತೋತ್ರ. ಎಷ್ಟೋ ಜನ ಕಣ್ಣೀರಿಂದ ಪ್ರೇಯರ್ ಮಾಡ್ತಿದ್ದೀರಾ, ದೇವ್ರು ನಿಮ್ಮನ್ನು ಕೈ ಬಿಡೋದಿಲ್ಲ. ಸೊ ಪ್ರೇಯರು ವ್ಯರ್ಥ ಅಲ್ಲ, ಪ್ರಾರ್ಥನೆಗೆ ಉತ್ತರ ಇದೆ. ಆಮೇನ್. ನಾನು ಸ್ವಲ್ಪ ನಮ್ಮ ರೋಸ್ ಸಿಸ್ಟರ್ ಸಾಕ್ಷಿ ಹೇಳ್ತಾರೆ, ನನಗೆ ಕೊನೆ ಮಗ ರಯನ್ ಚಂದಾಗ ಬರೀತಾನೆ, ಒಳ್ಳೆ ಓದ್ತಾರೆ, ಎಲ್ಲ ಆ್ಯಕ್ಟಿವ್ ಇದ್ದಾರೆ. ಆ್ಯಲನ್ನು ಒಂದು ಅಕ್ಷರ ಬರೆಯೋದು ಟೈಮ್ ತಗೊಂಡು ಆಮೇಲೆ ಅಳ್ತಾ ಇರ್ತಾನೆ, ನನಗೆ ಬರಲ್ಲ ಅಂತ. ಎಷ್ಟು ತುಂಬ ಡಲ್ ಇದೆ. ನಾನು ಎಷ್ಟು ಸಲ ತಿಳಿಸಿನಿ, ಹಿಂಗೆ ಬರೀ ನಿನಗೆ ಆಗುತ್ತೆ, ಈಸಿ ಆಗುತ್ತೆ. ಒಂಥರ ಏನು ಅವನಿಗೆ ಟೀಚರ್ ಹೇಳಿದ್ರು ತಲೆಗೆ ಹೋಗಲ್ಲ. ನನಗೆ ಎಷ್ಟೋ ಸಮಯ ಬೇಜಾರಾಗಿದೆ. ನಾನು ಕಳಿಸ್ಕೊಟ್ಬಿಟ್ಟು ಫಸ್ಟ್ ಟೈಮ್ ಪ್ರೀತಿಯಿಂದ ಕಳಿಸ್ಕೊಡ್ತೀನಿ, ಎರಡನೇ ಸತಿ ಇನ್ನು ಪ್ರೀತಿಯಿಂದ ಕಳಿಸ್ಕೊಡ್ತೀನಿ, ಮೂರನೇ ದಿನ ಸ್ಪೂನೆಲ್ಲ ತಗೊಂಡು ಎಷ್ಟು ಹೇಳಿದ್ರು ತಲೆಗೆ ಹೋಗ್ತಾ ಇರಲಿ. ವಾಸ್ ವೆರಿ ಹಾರ್ಡ್. ಒಂದು ಅಕ್ಷರ ಬರೆಯೋಕ್ಕೆ ಮೆಲ್ಲಿಗೆ ಅವ್ನಿಗೆ ಕುತ್ಕೊಂಡು ಅರ್ಧ ಕುತ್ಕೊಂಡು ಒಂದು ದೊಡ್ಡ ಬರೀತಾನೆ ಒಂದು ಫುಲ್ ಪೇಜಲ್ಲಿ. ಸರಿ, ಅರ್ಥ ಆಯಿತು, ಇವ್ನಿಗೆ ಎಷ್ಟು ಹೇಳಿದ್ರು ಮಾತಾಡಿದ್ರು ತಲೆಗೆ ಹೋಗಲ್ಲ, ಪರವಾಗಿಲ್ಲ, ಕುತ್ಕೊಂಡು ಪ್ರೇಯರ್ ಮಾಡೋಣ ಅಂತ. ಪ್ರಿಯ ದೇವ್ರ ಮಗಳು ಕುತ್ಕೊಂಡು ಸುಮಾರು ದಿನಗಳಿಂದ ಕಣ್ಣೀರಿಂದ ದೇವ್ರ ಹತ್ರ ಪ್ರೇಯರ್ ಮಾಡಿದೆ. ಒಂದು ಟೈಮ್ ಬಂತು, ಸಡನ್ನಾಗಿ ನೀಟ್ ಹ್ಯಾಂಡ್ ರೈಟಿಂಗ್ ಎಲ್ಲ ಓದ್ತಾ ಇದ್ದಾನೆ. ಆಮೇಲೆ ಇವಾಗ ಅವ್ರು ಹೇಳ್ತಾರೆ, ಸ್ಕೂಲಲ್ಲಿ ಒಳ್ಳೆ ಕ್ಲಾಸಲ್ಲೇ ಬೆಸ್ಟ್ ಸ್ಟೂಡೆಂಟ್ ಆಗಿ ದೇವರು ಅವನ್ನ ಮಾರ್ಪಡಿಸಿದ್ದಾರೆ. ನೀನು ಎಷ್ಟು ದಡ್ಡ ಆಗಿದ್ರು ಪರವಾಗಿಲ್ಲ, ಬುದ್ಧಿ ಇಲ್ಲದೆ ಇದ್ರು ಪರವಾಗಿಲ್ಲ, 10ನೇ ಕ್ಲಾಸ್ ಓದಿದ್ರು ಪರವಾಗಿಲ್ಲ, ಪ್ರೇಯರ್ ಮಾಡುವಾಗ ಯಾರಿಗೂ ಇಲ್ದಿರುವಂಥ ಜ್ಞಾನ, ಯಾರಿಗೂ ಇಲ್ದಿರುವಂಥ ವಿಶೇಷ ಜ್ಞಾನ, ಬಲವನ್ನ ದೇವರು ನಿಮಗೆ ಕೊಡ್ತಾ ಇದ್ದಾರೆ ಪ್ರಿಯರೇ. ಹಲ್ಲೆಲೂಯಾ. ನಿನ್ನೆ ಪಾಸ್ಟರ್ ಸಾಕ್ಷಿ ಹೇಳಿದ್ರು, 10ನೇ ಕ್ಲಾಸ್ ಫೇಲ್ ಆದ ವ್ಯಕ್ತಿ ರಿಸರ್ಚ್ ಪೇಪರು, ಲೆಟರ್ಸ್, ಪುಸ್ತಕಗಳು ಬರೀತಾರೆ. 10ನೇ ಕ್ಲಾಸೇ ಓದಿರೋದು ಅವ್ರು ಲೆಟರ್, ಆಮೇಲೆ ಪುಸ್ತಕಗಳು ಬರೀತಾ ಇದ್ದಾರೆ, ಲೆಟರ್ಸ್ ಬರೀತಾ ಇದ್ದಾರೆ, ಲೀಡರ್ಶಿಪ್ ಮ್ಯಾನ್ಯುವಲ್ ಬರೀತಾ ಇದ್ದಾರೆ. 10th ಸ್ಟ್ಯಾಂಡರ್ಡ್ ಫೇಲ್. ಬಟ್ ಪ್ರಾರ್ಥನೆ ಮಾಡೋರಿಗೆ ದೇವರು ಜ್ಞಾನವನ್ನು ಕೊಡ್ತಾ ಇದ್ದಾರೆ. ಪ್ರಾರ್ಥನೆ ಮಾಡೋರಿಗೆ ಬಿಸ್ನೆಸ್ ಮಾಡಲಿಕ್ಕೆ ಜ್ಞಾನವನ್ನು ಕೊಡ್ತಾ ಇದ್ದಾರೆ. ಪ್ರಾರ್ಥನೆ ಮಾಡಲಿಕ್ಕೆ ದೇವರು ಪ್ರಾರ್ಥನೆ ಮಾಡೋರಿಗೆ ವಿಶೇಷ ಜ್ಞಾನವನ್ನು ಕೊಡ್ತಾ ಇದ್ದಾರೆ. ನಿನಗೆ ವಿದ್ಯಾಭ್ಯಾಸ ಇದೆಯೋ ಇಲ್ಲೋ ಪರವಾಗಿಲ್ಲ, ಬಟ್ ದೇವರ ಜ್ಞಾನ ನಿನ್ನನ್ನು ಶ್ರೀಮಂತನಾಗಿ ಮಾಡುತ್ತೆ. ದೇವರ ಜ್ಞಾನ ನಿನ್ನನ್ನು ಉನ್ನತವಾದ ಸ್ಥಿತಿಗೆ ತರುತ್ತೆ. ಪ್ರಾರ್ಥನೆ ನಿನಗೆ ಜ್ಞಾನವನ್ನು ತಂದು ಕೊಡ್ತಾ ಇದೆ. ಹಲ್ಲೆಲೂಯಾ, ಆಮೇನ್. ನೋಡಿ, 1 ಗಂಟೆ ಆಯ್ತು, ಇಷ್ಟು ಟೈಮ್ ಒಳಗಡೆ ಪ್ರೈಸ್ ಲಾರ್ಡ್, ಪ್ರೈಸ್ ಲಾರ್ಡ್. ಇನ್ನು 1 ಗಂಟೆಗೆ ಇನ್ನು 10 ಮಿನಿಟ್ಸ್ ಇದೆ. ಹಲ್ಲೆಲೂಯಾ. ಸೊ ಅವಾಗ ಒಂದು ಪ್ರಶ್ನೆ ಬರುತ್ತೆ, ಬೇಗ ತಿಳಿಸ್ಕೊಂಡು ಹೋಗ್ತೀನಿ. ಯಾಕೆ ಕೆಲವರಿಗೆ ಪ್ರೇಯರ್ ಮಾಡೋಕ್ಕಾಗ್ತಾ ಇಲ್ಲ? ಒಂದು, ರಕ್ಷಣೆ. ಯಾರೆಲ್ಲ ರಕ್ಷಣೆ ಅಂತಾರೋ ಅವ್ರಿಗೆ ತಂದೆ ಅಂತ ಕೂಗುವಂಥ ಆತ್ಮವನ್ನು ದೇವ್ರು ಕೊಟ್ಟಿದ್ದಾರೆ. ಅವ್ರಿಗೇನು ಕಷ್ಟ ಬಂದರು ಯೇಸುವೇ ಅಂತ ಕೂಗ್ತಾರೆ. ಆಮೇನ್. ಸೊ ನೀವು ನಿಜವಾಗ್ಲೂ ರಕ್ಷಣೆ ಹೊಂದಿರೋ ವ್ಯಕ್ತಿ ಆಗಿದ್ದರೆ ಪ್ರೇಯರ್ ವಿಲ್ ಬಿ ವೆರಿ ನ್ಯಾಚುರಲ್ ಆ್ಯಂಡ್ ಸ್ಪಾಂಟೇನಿಯಸ್. ಆರ್ ಎಲ್ಸ್ ಯು ಶುಡ್ ಬಿ ಎ ಸ್ಪಿರಿಚುವಲಿ ಡೆಡ್ ಪರ್ಸನ್. ಇಲ್ಲಾಂದರೆ ಆತ್ಮಿಕವಾಗಿ ಸತ್ತ ವ್ಯಕ್ತಿಗೆ ಪ್ರೇಯರ್ ಮಾಡೋಕ್ಕೆ ಆಗಲ್ಲ. ಮಗು ಹುಟ್ಟಿದ ತಕ್ಷಣ ಮಗು ಫಸ್ಟ್ ಮಾಡೋದೇನೋ ಅಳುತ್ತೆ. ಇಟ್ ಶೋಸ್ ಲೈಫ್. ದೇವರಲ್ಲಿ ಹುಟ್ಟಿರೋರು ಅಳ್ತಾರೆ, ಪ್ರಾರ್ಥನೆ ಮಾಡ್ತಾರೆ. ಅವಾಗ ನೀವು ರಕ್ಷಣೆ ಒಂದೇ ಇದ್ದರೆ ಆಮೇಲೆ ಪ್ರೇಯರ್ ಮಾಡು ಅಂದರೆ ಅವ್ರಿಗೆ ಪ್ರೇಯರ್ ಮಾಡೋಕ್ಕೆ ಆಗಲ್ಲ. ಕೈ ಎತ್ತು ಹಿಂಗೆ ಪ್ರೇಯರ್ ಮಾಡಂತ ಏನು ಟ್ರೈನಿಂಗ್ ಕೊಟ್ಟರು ಆಗಲ್ಲ. ಬಟ್ ದೇವರಿಂದ ಹುಟ್ಟಿರುವವರು ಯೇಸುವೆ ಅಂತ ಕೂಗುವಾಗ ಪರಲೋಕದ ದೇವರು ಅವರಿಗೆ ರೆಸ್ಪಾಂಡ್ ಮಾಡ್ತಾರೆ. ಎರಡನೇ ತಿಳಿಸ್ದೆ, ದೇವ್ರ ಮೇಲೆ ಎಷ್ಟು ಪ್ರೀತಿ ಇದೆಯೋ ಅಷ್ಟು ಪ್ರಾರ್ಥನೆ ಜಾಸ್ತಿ. ದೇವ್ರ ಮೇಲೆ ಪ್ರೀತಿ ಇದ್ದರೆ ದೇವ್ರ ಮನೆಗೆ ಓಡಿ ಬರ್ತೀರಾ, ಪಾಸ್ಟರ್ ಮಾತು ಕೇಳ್ತೀರಾ. ಆಮೇಲೆ ಎಷ್ಟು ದೇವ್ರ ಮೇಲೆ ಪ್ರೀತಿ ಇದೆಯೋ ಅಷ್ಟು ಪ್ರಾರ್ಥನೆ. ನಾನೊಂದು ಬ್ರದರ್ ಸಾಕ್ಷಿ ಹೇಳ್ತಾ ಇದ್ರು, ನಾನು ದೇವ್ರ ಹತ್ರ ಮಾತಾಡೋ ಸಡನ್ನಾಗಿ ಯೇಸು ಸ್ವಾಮಿ ಅವರ ಮನೇಲಿ ಪ್ರೇಯರ್ ಮಾಡ್ತಾ ಇದ್ದಾಗ ಯೇಸು ಸ್ವಾಮಿ ಅವರ ಮುಂದೆ ಬಂದು ಹಾಗೆ ನಿಂತ್ಕೊಂಡು ದರ್ಶನದಲ್ಲಿ ಮಾತಾಡ್ತಾನೆ ಇದ್ದಾರೆ. ಅವ್ರು ದೇವ್ರ ಹತ್ರ ಮಾತಾಡ್ತಾ ಅವ್ರು ಹೇಳಿದ್ರು, 2-3 ದಿನ ಆಯಿತು ಪಾಸ್ಟರ್, ಬ್ರೇಕ್ಫಾಸ್ಟು ಮರ್ತೋದೆ, ಲಂಚು ಮರ್ತೋದೆ, ರಾತ್ರಿ ಊಟನೂ ಮರ್ತೋದೆ, ದೇವರು ಮಾತಾಡ್ತಾನೇ ಇದ್ದಾರೆ. ಆಮೇಲೆ ನಾನು ದೇವ್ರ ಹತ್ರ ಮಾತಾಡ್ತಾ ಇರುವಾಗ ನನಗೆ ಒಂದು ಖುಷಿ ಆಗ್ತಾ ಇದೆ, ಯಾವ ಟೆನ್ಷನು ಇಲ್ಲ. ನೋಡಿ, ದೇವ್ರ ಮೇಲೆ ಪ್ರೀತಿ ಇರೋರು ಪ್ರಾರ್ಥನೆ. ಹಲ್ಲೆಲೂಯಾ. ನೀವು ನೋಡಿರ್ತೀರ, ಈ 10th, 2nd PUC ಓದುವಂಥ ಮಕ್ಕಳು ಕೊನೆ ದಿನ ಅಳ್ತಾ ಇರ್ತಾರೆ.
ಅಯ್ಯೋ ನಾನು ಹೋಗ್ತಾ ಇದ್ದೀನಿ, ನಾವಿಬ್ಬರು ಬೆಸ್ಟ್ ಫ್ರೆಂಡು, ಇನ್ನು ಹೆಂಗಿರ್ತೀರಿ, ಎಲ್ಲರೂ ತಪ್ಕೊಂಡು ಅಳ್ತಾರೆ. ಯಾಕೆ? ಇಷ್ಟು ದಿವಸ ಜೊತೆ ಒಂದೇ ಬೆಂಚಲ್ಲಿ ಕೂತ್ಕೊಂಡು ಒಂದೇ ಟಿಫಿನೆಲ್ಲ ಒಂದೇ ಸತಿ ತಿಂತಾಯಿದ್ರು, ಒಂದೇ ಸತಿ ಜೊತೆ ಹೋಗ್ತಾಯಿದ್ರು ಬರ್ತಾಯಿದ್ರು. ಇವಾಗ 10th ಎಕ್ಸಾಮ್ ಆದಮೇಲೆ ಇವರು ಬೇರೆ ಕಾಲೇಜ್ಗೆ, ಇವರು ಇನ್ನೊಂದು ಕಾಲೇಜ್ಗೆ, ಸ್ವಲ್ಪ ಟೈಮ್ ಮಾತು ಕಮ್ಮಿ ಆಗಿ ಇವಾಗ ಫ್ರೆಂಡ್ಶಿಪ್ ಸಂಬಂಧನೇ ಇಲ್ಲ. ನಿಜವಾದ ದೇವ್ರ ಮಕ್ಕಳ ಕಂಡುಹಿಡಿಬೇಕಾ? ಮನೇಲಿ ಎದ್ದು ಪ್ರೇಯರ್ ಮಾಡ್ತಾರೆ. ಇರೋರೆಲ್ಲ ಈ ಥರ ಭಾನುವಾರ ದಿವಸ ಬರ್ತಾರೆ. ಯಾರನ್ನೂ ಬೇರೆಯವ್ರನ್ನ ಡೂಪ್ಲಿಕೇಟ್ ಅಂತ ಕರಿಬೇಡಿ, ಫಸ್ಟ್ ನೀವು ಡೂಪ್ಲಿಕೇಟ್ ಅಂತ ಕಂಡುಹಿಡಿ. ಹಲ್ಲೆಲೂಯಾ. ನೆನ್ನೆ ಪಾಸ್ಟ್ರು ಒಂದು ಮಾತನ್ನು ಹೇಳಿದ್ರು. ನಾವು ಇವಾಗ ಅಮೇರಿಕಾಗೆ ಹೋಗಬೇಕು, ದುಬೈಗೆ ಹೋಗ್ಬೇಕಂದ್ರೆ ಅದಕ್ಕೊಂದು ಪ್ರಿಪ್ರೇಷನ್ ಇದೆ. ಪಾಸ್ಪೋರ್ಟ್ ರೆಡಿ ಮಾಡಬೇಕು, ವೀಸಾ ಇರಬೇಕು, ಬ್ಯಾಗ್ ರೆಡಿಯಾಗಿರಬೇಕು, ಹೋಟ್ಲ್ ಅಕಾಮಿಡೇಷನ್ ರೆಡಿ ಇರಬೇಕು, ಒಂದು ಪ್ರಿಪ್ರೇಷನ್ ಇದೆ. ದೇವರು ಬರೋವನಿಗೆ ಎಷ್ಟು ಜನ ಪ್ರಿಪೇರ್ ಆಗಿದ್ದೀರಾ ಅಂತ ಕೇಳಿದ್ರೆ, ಊಟಕ್ಕೆ ರೆಡಿ ಇದ್ದೀರಾ, ಪ್ರಿಪೇರ್ ಎಲ್ಲ ಮಾಡಿ ಬಂದಿದ್ದೀರಾ, ದೇವರು ಬರೋವನಿಗೆ ರೆಡಿ ಇದ್ದೀರಾ ಅಂತ ಒಂದು ಪ್ರಶ್ನೆ. ಪ್ರಾರ್ಥನೆ ನಿಮ್ಮನ್ನು ಸಿದ್ಧಪಡಿಸುತ್ತೆ. ಹಲ್ಲೆಲೂಯಾ. ಸೊ ಕೆಲವ್ರಿಗೆ ಯಾಕೆ ಪ್ರೇಯರ್ ಮಾಡೋಕ್ಕಾಗ್ತಾಯಿಲ್ಲ? ಪ್ರೀತಿ ಕಮ್ಮಿ ಆಗುವಾಗ ಮಾತು ಕಮ್ಮಿ. ಪ್ರೀತಿ ಜಾಸ್ತಿ ಇದ್ದರೆ, ನಮ್ಮ ಸಿಸ್ಟ್ರ್ ಯಾವಾಗಲೂ ಅಮೇರಿಕದಿಂದ ಬರ್ತಾರೆ. ಅವರು ಎಷ್ಟೋ 2-3 ವರ್ಷಕ್ಕೆ ಒಂದು ಸತಿ ಬರೋದು. ಅವ್ರು ಹಿಂಗೆ ಮಾತಾಡ್ತಾ 12, 1 ಗಂಟೆ, 1:30, 2 ಗಂಟೆ ಆದರೂ ಗೊತ್ತಾಗೋದೇ ಇಲ್ಲ. ಕಾರಣ 2-3 ವರ್ಷಕ್ಕೆ ಒಂದು ಸತಿ ಬರ್ತಾರೆ, ಮಾತಾಡ್ತಾನೇ ಇರ್ತೀರಿ. ಹಲ್ಲೆಲೂಯಾ. ನೋಡಿ ನೋಡಿ ದೇವ್ರ ಮೇಲೆ ಪ್ರೀತಿ ಇರೋರು ಡೈರೆಕ್ಟಾಗಿ ಮಾತಾಡ್ತಾರೆ. ಹಲ್ಲೆಲೂಯಾ. ದೇವರೇ, ನೀನು ನನಗೆ ಮಾಡಿದ ಉಪಕಾರಕ್ಕಾಗಿ ಸ್ತೋತ್ರ. ನನಗೋಸ್ಕರ ಪ್ರಾಣ ಕೊಟ್ಟಿದ್ಯಾ, ನನ್ನ ಪಾಪನೆಲ್ಲ ಕ್ಷಮಿಸಿದ್ಯಾ. ಎಷ್ಟೋ ಜನರು ತಾಯಿಯ ಹೊಟ್ಟೆಯಲ್ಲೇ ಲಕ್ಷಾಂತರ ಮಕ್ಕಳು ಸಾಯುವಾಗ ಅಲ್ಲಿಂದ ನನ್ನ ಕರವನ್ನು ಕಾಪಾಡಿದ್ಯಾ. ಎಷ್ಟೋ ತಪ್ಪು ಮಾಡಿದ್ರು ಕೂಡ ನನ್ನ ತಪ್ಪಿಗೆ ತಕ್ಕ ಹಾಗೆ ನಿನ್ನ ಶಿಕ್ಷೆಯನ್ನು ಕೊಡಲಿಲ್ಲ. ಆಮೇಲೆ ಕೊರೋನಾ ಟೈಮಲ್ಲಿ ಜೀವ ಉಳಿಸಿದ್ಯಾ. ಎಷ್ಟು ಒಳ್ಳೆ ದೇವರು. ಅವ್ರ ಪ್ರೀತಿ ಇರೋದ್ರಿಂದ ಮಾತಾಡ್ತಾರೆ. ಹಲ್ಲೆಲೂಯಾ. ಆಮೇನ್. ಒಂದು ಸಿಸ್ಟರ್ ಕಂಪ್ಲೇಂಟ್ ಹೇಳ್ತಾ ಇದ್ರು, ಪಾಸ್ಟರ್ ನಮ್ಮ ಗಂಡ ಮದುವೆಗಿಂತ ಮುಂಚೆ ನಾನ್ ಸ್ಟಾಪ್ ಆಗಿ ಮಾತಾಡ್ತಾ ಇದ್ರು, ಇವಾಗ ನಾನ್ ಸ್ಟಾಪ್ ಆಗಿ ಮಾತಾಡ್ತಾನೇ ಇಲ್ಲ ಅಂತೆ. ಮಾತೇ ಬಿಟ್ಬಿಟ್ಟಿದ್ದಾರೆ ಅಂತ ಅವ್ರು ಹೇಳ್ತಾ ಇದ್ರು. ಪ್ರೈಸ್ ಲಾರ್ಡ್. ನಾನು ಹೇಳಿದೆ, ಇಲ್ಲ ಸಿಸ್ಟರ್, ಕಮ್ಯುನಿಕೇಷನ್ ಬೇಕು, ಮಾತಾಡಬೇಕು. ಪ್ರೀತಿ ಇರೋರು ದೇವ್ರ ಹತ್ರ ಮಾತಾಡ್ತಾರೆ. ಪ್ರೀತಿ ಇರೋರು ಚರ್ಚಿಗೆ ಓಡಿ ಬರ್ತಾರೆ. ಹಲ್ಲೆಲೂಯಾ. ಇವತ್ತು ದೇವರು ನಿಮಗೆ ಪ್ರಾರ್ಥನೆ ಅಭಿಷೇಕವನ್ನು ಕೊಡೋಕೆ ಹೋಗ್ತಾ ಇದ್ದಾರೆ. ದೇವರೊಂದು ಪ್ರಾರ್ಥನೆ ಆತ್ಮ ನಿಮ್ಮ ಮೇಲೆ ಸುರಿಸ್ಲಿಕ್ಕೆ ಹೋಗ್ತಾ ಇದ್ದಾರೆ. ನೀವು ಪ್ರಾರ್ಥನೆ ಮಾಡುವಾಗ ಯೇಸುವೆ ಅಂತ ಕೂಗುವಾಗಲೇ ನಾನು ನಿಮ್ಮ ಜೊತೆ ಇದ್ದೀನಿ ಎಂಬ ಸ್ವರವನ್ನು ನೀವು ಕೇಳಕ್ಕೆ ಹೋಗ್ತಾ ಇದ್ದೀರಾ. ಅನೇಕರು ಪ್ರಾರ್ಥನೆ ಮಾಡ್ತಾ ಇರುವಾಗ ದರ್ಶನಗಳನ್ನು ಕಾಣಲಿಕ್ಕೆ ಹೋಗ್ತಾ ಇದ್ದೀರಾ. ನೀವು ಪ್ರಾರ್ಥನೆ ಮಾಡ್ತಾ ಇರುವಾಗಲೇ ನಿಮ್ಗೆ ಏನು ತೊಂದರೆ ಬರ್ತಾ ಇದೆ, ದೇವರು ಅಡ್ವಾನ್ಸ್ ಆಗಿ ಮಾತಾಡ್ಲಿಕ್ಕೆ ಹೋಗ್ತಾ ಇದ್ದಾರೆ. ನಿಮ್ಮ ಮಕ್ಕಳ ಬಗ್ಗೆ ನಿಮ್ಮ ದೇವರು ಮಾತಾಡ್ಲಿಕ್ಕೆ ಹೋಗ್ತಾ ಇದ್ದಾರೆ. ಪ್ರಾರ್ಥನೆ ಮಾಡುವವರು ನಿಜವಾಗ್ಲೂ ದೇವರ ಮಕ್ಕಳಾಗಿರ್ತಾರೆ. ವಾಕ್ಯ ಹೇಳುತ್ತೆ, ನನ್ನ ಆಲಯ ಪ್ರಾರ್ಥನೆ ಆಲಯವಾಗಿರುತ್ತೆ. ಹಲ್ಲೆಲೂಯಾ. ನೀವು ಯೋಚನೆ ಮಾಡ್ತೀರಾ, ಪಾಸ್ಟ್ ತುಂಬಾ ಸ್ಮಾರ್ಟ್ ಆಗಿದ್ರೆ ಈ ತರ ಚರ್ಚ್ ನಡೆಸ್ಬೋದು, ದುಡ್ಡು ಜಾಸ್ತಿ ಇದ್ರೆ ಚರ್ಚ್ ನಡೆಸ್ಬೋದು, ಆಮೇಲೆ ನನಗೆ ಫ್ರೆಂಡ್ಸ್ ಸಪೋರ್ಟ್ ಇದ್ರೆ ಜಾಸ್ತಿ ನಡೆಸ್ಬೋದು. ನಾನು ಹೇಳ್ತೀನಿ, ಇದೆಲ್ಲ ಇದ್ದಿದ್ರೆ ಚರ್ಚು 20 ವರ್ಷ ಮುಂಚೆನೆ ಕ್ಲೋಸ್ ಆಗ್ತಾ ಇತ್ತು. ಚರ್ಚ್ ಇವತ್ತು ವೈಬ್ರೆಂಟ್ ಆಗಿರ್ಲಿಕ್ಕೆ ಕಾರಣ ಪ್ರಾರ್ಥನೆ ಸಭೆಯನ್ನು ನಿಲ್ಲುವಂತೆ ಮಾಡ್ತಾ ಇದೆ. ಪ್ರಾರ್ಥನೆ ಸಭೆ ಬೆಳೆಯುವಂತೆ ಮಾಡ್ತಾ ಇದೆ. ಪ್ರಾರ್ಥನೆ ಸಭೆಯನ್ನು ಆಶೀರ್ವದಿಸ್ತಾ ಇದೆ. ನನ್ನ ಆಲಯ ಪ್ರಾರ್ಥನೆ ಆಲಯವಾಗಿರುತ್ತೆ. ಹಲ್ಲೆಲೂಯಾ. ಆಮೇನ್. ಪ್ರೇಯರ್ ಮಾಡುವಾಗ ದೇವರು ವಾಪಸ್ ನಮ್ಮ ಹತ್ರ ಮಾತಾಡೋ ದೇವರಾಗಿದ್ದಾರೆ. ಸೊ ಪ್ರೀತಿ ಕಮ್ಮಿ ಆಗುವಾಗ ಪ್ರಾರ್ಥನೆ, ಪ್ರೀತಿ ಇದ್ದರೆ ಗಾಡಿ ಓಡಿಸುವಾಗಲೂ ದೇವ್ರ ಹತ್ರ ಮಾತಾಡ್ತೀರಾ. ಹೋಟ್ಲಲ್ಲಿರುವಾಗಲೂ ಪ್ರೇಯರ್ ಮಾಡಿ, ನಿದ್ದೆ ಮಾಡುವಾಗಲೂ ಪ್ರೇಯರ್ ಮಾಡ್ತೀರಾ, ಎದ್ದೇಳುವಾಗಲೂ ಪ್ರೇಯರ್ ಮಾಡ್ತೀರಾ, ತರಕಾರಿ ಕಟ್ ಮಾಡುವಾಗಲೂ ಪ್ರೇಯರ್ ಮಾಡ್ತೀರಾ, ಕ್ಯಾಬಲ್ಲಿ ಹೋಗುವಾಗಲೂ. ನಾನು ಒಂದು ದಿವಸ ಆಶ್ಚರ್ಯ, ನಮ್ಮ ಯಲಹಂಕ ಚರ್ಚಿಂದ ಬರುವಾಗ ಸಿಗ್ನಲ್ ನಿಲ್ತು. ಎಲ್ಲ ಸಿಗ್ನಲ್ ನಿಂತಾಗ ನಾನು ಸಡನ್ನಾಗಿ ನೋಡಿದಾಗ ಯಾರೋ ಒಂದು ಸಿಸ್ಟ್ರು ಬೈಬಲ್ ಓದ್ತಾ ಇದ್ದಾರೆ. ಆಮೇಲೆ ನಾನು ನೋಡಿದೆ, ಯಾರಪ್ಪ ಈ ಕಾಲದಲ್ಲಿ ಬೈಬಳು ಇಷ್ಟು ಸೂಕ್ಷ್ಮದಿಂದ ಓದ್ತಾ ಇದ್ದಾರೆ. ನಾನು ಕರೆಕ್ಟಾಗಿ ನೋಡಿದಾಗ ನಮ್ಮ ಚರ್ಚಲ್ಲಿ, ನಮ್ಮ ಯಲಹಂಕ ಚರ್ಚಲ್ಲಿಂದ ಸಂದನ ಸಿಸ್ಟ್ರು ಕ್ಯಾಬಲ್ಲಿ ಹೋಗುವಾಗ ಬೈಬಲ್ ಓದ್ತಾಯಿದ್ರು. ಹಲ್ಲೆಲೂಯಾ. ನಾನು ಕೆಲಸಕ್ಕೆ ಹೋಗುವಾಗ, ಸ್ಕೂಲ್ಗೆ ಹೋಗುವಾಗ ಯಾವಾಗಲೂ ನಮ್ಮ ಪಾಕೆಟಲ್ಲಿ ಒಂದು ಬೈಬಲ್ ಯಾವಾಗಲೂ ಇರುತ್ತೆ. ಕಾರಣ ಪ್ರಾರ್ಥನೆ ಮಾಡೋರು ಬೆಳೆದು ಆಶೀರ್ವದಿಸಲ್ಪಡ್ತಾರೆ. ಪ್ರಾರ್ಥನೆ ಮಾಡುವ ಸಭೆಗಳು ಬೆಳೆಯುತ್ತೆ. ಸಾಮರ್ಥ್ಯದಿಂದ ಸಭೆ ನಡೆಸೋಕ್ಕಾಗೋದಿಲ್ಲ, ಆಮೇಲೆ ಬುದ್ಧಿಯಿಂದ ಸಭೆ ನಡೆಸೋಕ್ಕಾಗೋದಿಲ್ಲ. ಆಮೇಲೆ PhD ಓದಿರೋರು ಕೂಡ ಎಷ್ಟೋ ಜನರು ಸಭೆ ನಡೆಸೋಕ್ಕಾಗದೆ ಹೋಗಿದೆ. ಬಟ್ ಪ್ರಾರ್ಥನೆ ಮಾಡುವ ವ್ಯಕ್ತಿಯ ಜೊತೆ ದೇವರಿದ್ದಾರೆ. ಪ್ರಾರ್ಥನೆ ಮಾಡುವ ಸಭೆಗಳು ಬೆಳೆಯುತ್ತೆ. ಈ ಸಭೆಯಲ್ಲಿ ಒಂದು ದೊಡ್ಡ ಪ್ರಾರ್ಥನೆ ಸೈನ್ಯ ಎದ್ದೇಳ್ತಾ ಇರೋದಕ್ಕಾಗಿ ಸ್ತೋತ್ರ. ದೇವರ ಆತ್ಮನ ಚಳಿಸ್ತಾ ಇದ್ದಾರೆ. ನಿನಗೆ ಪ್ರೇಯರ್ ಮಾಡುವಾಗ ರೋಗ ಸೌಖ್ಯ ಆಗುತ್ತೋ ಇಲ್ವೋ ಗೊತ್ತಿಲ್ಲ, ಬಟ್ ನೀನ್ ಪ್ರೇಯರ್ ಮಾಡಿದ್ರೆ ನಾನು ಇಳಿದು ಬಂದು ಕ್ಯಾನ್ಸರ್ ರೋಗವನ್ನ ಸೌಖ್ಯ ಮಾಡ್ತೀನಿ. ನಾನು ಇಳಿದು ಬಂದು ಕಣ್ಣಿಲ್ದಿರೋರಿಗೆ ಕಣ್ಣನ್ನು ಕೊಡ್ತೀನಿ. ಅದನ್ನ ನಾನು ಮಾಡ್ತೀನಿ. ನೀವು ಪ್ರೇಯರ್ ಮಾಡಿದ್ರೆ ಮಾತ್ರ ಸಾಕು. ಪ್ರಾರ್ಥನಾತ್ಮವ ನೀಡಯ್ಯ, ಪ್ರಾರ್ಥನೆ ಮಾಡಬೇಕು. ಪ್ರಾರ್ಥನಾತ್ಮವ ನೀಡಯ್ಯ,
ಯಾವಾಗಲೂ ನಾ ಅರ್ಪಿಸಬೇಕು, ಯಾವಾಗಲೂ ನಾ ಅರ್ಪಿಸಬೇಕು. ಸ್ವತ ಆತ್ಮವ ನೀಡಯ್ಯ, ಪ್ರಾರ್ಥನೆ ಮಾಡಬೇಕು. ಪ್ರಾರ್ಥನಾತ್ಮವ ನೀಡಯ್ಯ, ಪ್ರಾರ್ಥನೆ ಮಾಡಬೇಕು. ದೇಶಕ್ಕಾಗಿ ಗೋಳಾಡಿ, ದೇಶಕ್ಕಾಗಿ ಗೋಳಾಡಿ, ಒಡಕಿನಲ್ಲಿ ನಾನಿಲ್ಲಬೇಕು, ಒಡಕಿನಲ್ಲಿ ನಾನಿಲ್ಲಬೇಕು. ಪ್ರಾರ್ಥನಾತ್ಮನ ನೀಡಯ್ಯ, ಪ್ರಾರ್ಥನೆ ಮಾಡಬೇಕು. ಪ್ರಾರ್ಥನೆ ಮಾಡಬೇಕು. ಮೊಣಕಾಲೂರಿ ಕೈಗಳನ್ನೆತ್ತಿ, ಮೊಣಕಾಲೂರಿ ಕೈಗಳನ್ನೆತ್ತಿ, ಕಣ್ಣೀರಿಂದ ನಾ ಪ್ರಾರ್ಥಿಸಬೇಕು, ಕಣ್ಣೀರಿಂದ ನಾ ಪ್ರಾರ್ಥಿಸಬೇಕು. ಪ್ರಾರ್ಥನಾತ್ಮನ ನೀಡಯ್ಯ, ಪ್ರಾರ್ಥನೆ ಮಾಡಬೇಕು. ಪ್ರಾರ್ಥನಾತ್ಮವ ನೀಡಯ್ಯ, ಪ್ರಾರ್ಥನೆ ಮಾಡಬೇಕು. ಆಮೇನ್. ನೀವು ಗಾಡಿ ಓಡಿಸುವಾಗ ತೊಂದರೆ ಆಗಿರುತ್ತೆ, ಬಟ್ ನಿಮ್ಗೇನು ಆಗಿರೋದಿಲ್ಲ. ಯಾರೋ ಏನಾದರೂ ಮಾಟ ಮಂತ್ರಗಳು ಮಾಡಿರ್ಬೋದು, ನಿಮಗೇನು ಆಗಿರೋದಿಲ್ಲ. ಕಾರಣ ಪ್ರತಿದಿನ 5:30 ಚರ್ಚಲ್ಲಿ ಪ್ರೇಯರ್ ಇದೆ. ನಿಮಗೋಸ್ಕರ, ಈ ಸಭೆಗೆ ಬರುವ ಪ್ರತಿಯೊಬ್ಬರಿಗೋಸ್ಕರ ಡೈಲಿ 24 ಗಂಟೆ ಕೊರೋನಾ ಸಮಯದಲ್ಲಿ 24 hours ಇಲ್ಲಿ ಚರ್ಚಲ್ಲಿ ಬೆಳಗ್ಗೆ ಬಂದು ಇಲ್ಲಿ ಪ್ರೇಯರ್ ಮಾಡುವ ಆ ಬ್ರದರ್ಸು ಸಿಸ್ಟರ್ಸ್ಗೂ ಜೋರ ಕೈ ತಡ್ತೀರಾ. 5:30 ಚರ್ಚ್ ಓಪನ್ ಇದೆ. ರಾತ್ರಿ 10 ಗಂಟೆಗೆ ಚರ್ಚ್ ಕ್ಲೋಸ್ ಆಗ್ತಾ ಇದೆ. ಈ ಸಭೆ ಪ್ರಾರ್ಥನೆ ಮಾಡುವ ಸಭೆ, ರಾತ್ರಿ ಪ್ರಾರ್ಥನೆ ಮಾಡುವ ಸಭೆ, ಹಗಲಿರುಳು ಪ್ರಾರ್ಥನೆ ಮಾಡುವ ಸಭೆ. ಅದಕ್ಕೆ ನೀವು ಅನೇಕರು ಆಮೇಲೆ ಸೈತನ ಹತ್ರ ಬಂದ್ರು ಕೂಡ ಅವರಿಗೆ ಮುಟ್ಟಕ್ ಆಗ್ಲಿಲ್ಲ. ಯಾರೆಲ್ಲ ಏನೆಲ್ಲ ಮಾಡಿದ್ರು ಕೂಡ ನಿಮ್ಮನ್ನು ಮುಟ್ಟಕ್ ಆಗ್ತಾ ಇಲ್ಲ. ಯಾವಾಗ್ಲೂ ಪ್ರೈಸ್ ಲಾರ್ಡ್, ದೇವರು ನಿಮ್ಗೆ ಮುಟ್ಟಕ್ ಆಗ್ತಾ ಇಲ್ಲ. ಕಾರಣ ಈ ಸಭೆಯಲ್ಲಿ ಡೈಲಿ ಜೋರಾಗಿ ಹೇಳಿ 5:30 ಪ್ರಾರ್ಥನೆ ಇದೆ. ಎಷ್ಟು ಜನ ಗೊತ್ತು ಚರ್ಚಲ್ಲಿ ಡೈಲಿ ಪ್ರೇಯರ್ ಇದೆ ಅಂತ? ಆಮೇಲೆ ಪಾಸ್ಟಮ್ 5 ಗಂಟೆಗೆ ಬಂದು ಡೈಲಿ ಈ ಸಭೆಗೆ ಬರೋರಿಗೋಸ್ಕರ ನಾವು ಪ್ರೇಯರ್ ಮಾಡ್ತಾ ಇದ್ದಾರೆ. ಈ ಸಭೆಗೆ ಯಾರು ಕಾಲ್ ಮಾಡಿದ್ರು ನಿಮಗೋಸ್ಕರ ಪ್ರೇಯರ್ ಮಾಡ್ತಿದ್ದೀರಿ. ಹಾಲೆಲೂಯಾ, ಹಾಲೆಲೂಯಾ. ದೇಶಕ್ಕಾಗಿ ಗೋಳಾಡಿ, ದೇಶಕ್ಕಾಗಿ ಗೋಳಾಡಿ, ಒಡಕಿನಲ್ಲಿ ನಾನಿಲ್ಲಬೇಕು, ಒಡಕಿನಲ್ಲಿ ನಾನಿಲ್ಲಬೇಕು. ಪ್ರಾರ್ಥನಾತ್ಮವ ನೀಡಯ್ಯ, ಪ್ರಾರ್ಥನೆ ಮಾಡಬೇಕು. ಪ್ರಾರ್ಥನಾತ್ಮವ ನೀಡಯ್ಯ, ಪ್ರಾರ್ಥನೆ ಮಾಡಬೇಕು. ಆಮೇನ್. ಪ್ರೈಸ್ ಲಾರ್ಡ್. ಸುಮಾರು ಸಾಲದ ಪ್ರಾಬ್ಲಮ್ ಇತ್ತು ನನಗೆ ಸ್ಟಾರ್ಟಿಂಗಲ್ಲಿ. ಎಷ್ಟೋ ಪ್ರೇಯರ್ ಮಾಡ್ತಿದ್ದೆ. ಆಮೇಲೆ ದೇವರು ಒಂದು ದಿವಸ ಮಾತಾಡಿದ್ರು, ಸಾಲ ಒಂದು ದುರಾತ್ಮ, ಅದನ್ನು ಎದುರಿಸಿ ಪ್ರೇಯರ್ ಮಾಡು. ಆಮೇಲೆ ನಾನು ಸುಮಾರು ದಿನಗಳು ಪ್ರೇಯರ್ ಮಾಡ್ತಿದ್ದಾಗ ದೇವ್ರು ಹೇಳಿದ್ರು, ಇನ್ನು ಮುಂದೆ ದುಡ್ಡಿನ ವಿಷಯದಲ್ಲಿ ನಿನಗೆ ಕೊರತೆ ಬರೋದಿಲ್ಲ, ನಾನು ನಿನ್ನನ್ನು ಆಶೀರ್ವದಿಸ್ತೀನಿ. ನಾನು ಬೆಳಗ್ಗೆ ರಾತ್ರಿ ಕಷ್ಟಪಟ್ಟು ಕೆಲಸ ಮಾಡಿದ್ರು ಕೂಡ, ಹಾಗೂ 24 hours ಕೆಲಸ ಮಾಡಿದ್ರು ಕೂಡ ಇಲ್ಲದೆ ಇರುವಂಥ ಒಂದು ಆಶೀರ್ವಾದ ದೇವರು ಇವತ್ತು ಕೊಟ್ಟಿದ್ದಾರೆ. ಪ್ರಾರ್ಥನೆಯಲ್ಲಿ ಆಗದೆ ಇರುವಂಥ ಕಾರ್ಯ ಯಾವುದೂ ಇಲ್ಲ. ನಾನು ಪ್ರಾರ್ಥನೆ ಮಾಡುವಾಗ ನನ್ನ ಹತ್ತಿರವೇ ಇರುವವರೇ, ನನ್ನ ಪ್ರೀತಿಯ ಯೇಸುವೇ, ನಾನು ಪ್ರಾರ್ಥನೆ ಮಾಡುವಾಗ ನನ್ನ ಹತ್ತಿರವೇ ಇರುವವರೇ, ನನ್ನ ಪ್ರೀತಿಯ ಯೇಸುವೇ. ಆಮೇಲೆ ನೆನ್ನೆ ಉಪವಾಸ ಪ್ರೇಯಲ್ಲಿ ಪಾಸ್ಟರ್ ಹೇಳಿದ ಹಾಗೆ
ಈ ಸಭೆಗೆ ಬರೋ ಪ್ರತಿಯೊಬ್ಬರಿಗೂ ನಾವು ಮಾಡುವ ಪ್ರಾರ್ಥನೆ. ಆಮೇನ್. ಯೇಸು ಸ್ಪಷ್ಟವಾಗಿ ಹೇಳಿದ್ರು, ಆಮೇನ್, ನೀವು ಶ್ರೀಮಂತರಾಗುವಂತೆ ಯೇಸು ನಿಮಗೋಸ್ಕರ ದರಿದ್ರನಾದನು. ಇವತ್ತು ನಾನು ಪ್ರೇಯರ್ ಮಾಡ್ತೀನಿ, ದಾರಿದ್ರ್ಯದ ಶಾಪ ನಿನ್ನ ಜೀವಿತದಿಂದ, ನಿನ್ನ ಮನೆಯಿಂದ ಯೇಸುವಿನ ನಾಮದಲ್ಲಿ ಎಂದೆಂದಿಗೂ ನೀಗಿ ಹೋಗುವಂತೆ ನನ್ನ ತಂದೆಯಾದ ದೇವರ ಬಳಿ ಪ್ರಾರ್ಥನೆ ಮಾಡ್ತಾ ಇದ್ದೀನಿ. ಐಶ್ವರ್ಯವು ನಿಮ್ಮ ಮನೆಗೆ ಬರಲಿ, ನಷ್ಟವಾಗಿರೋ ದುಡ್ಡು 2ರಷ್ಟು ವಾಪಸ್ ಬರಲಿ, ಸಾಲದ ದುರಾತ್ಮಗಳು ಯೇಸುವಿನ ನಾಮದಲ್ಲಿ ಈ ಸಭೆಯಿಂದ ಯೇಸುವಿನ ನಾಮದಲ್ಲಿ ಹೊರಗೋಗಲಿ, ಎಲ್ಲರೂ ಕೊಡುವರಾಗಿ ಮಾರ್ಪಡಿಸಲ್ಪಡಲಿ. ನಾವು ತಗೊಳ್ಳುವ ಜನರೆಲ್ಲ ಕೊಡುವ ಜನರು. ಯೇಸುವಿನ ನಾಮದಲ್ಲಿ ಐಶ್ವರ್ಯವು, ಸಮೃದ್ಧಿಯು ಹೆಚ್ಚಾಗಿ ದೇವರ ಈ ಸಭೆಗೆ ಬರೋ ಪ್ರತಿಯೊಬ್ಬರಿಗೆ ಕೊಡ್ತಾ ಇರೋದಕ್ಕಾಗಿ ಸ್ತೋತ್ರ. ನೀವು ಶ್ರೀಮಂತರಾಗುವಂತೆ ಯೇಸು ನಿಮಗೋಸ್ಕರ ದರಿದ್ರನಾದನು. ಅಬ್ರಹಾಮನ ದೇವರು ಆಶೀರ್ವದಿಸಿ ಅವನು ಶ್ರೀಮಂತನಾಗಿದ್ದನು. ದೇವರು ಎಲ್ಲ ವಿಷಯದಲ್ಲೂ ಅವರನ್ನ ಹೆಚ್ಚಿಸಿದರು. ಆಮೇನ್. ಹಲ್ಲೆಲೂಯಾ. ನಾನು ಕೆಲವು ಕಾರುಗಳು ನೋಡುವಾಗ ಅವಾಗ ಪ್ರೇಯರ್ ಮಾಡ್ತಿದ್ರು, ಇಂಥ ಕಾರುಗಳು ನಮ್ಮ ವಿಶ್ವಾಸಿಗಳಿಗೆ ಕೊಡಿ. ಕೆಲವು ಮನೆಗಳು ನೋಡುವಾಗ ಹೇಳಿದ್ರು, ಇಂಥ ಮನೆಗಳು ನಮ್ಮ ವಿಶ್ವಾಸಿಗಳಿಗೆ ಕೊಡಿ. ನಮ್ಮ ಸಭೆಗೆ ಸ್ವಂತ ಗಾಡಿ ಕೊಡಿ. ಇವತ್ತು ನಾನು ಪ್ರೇಯರ್ ಮಾಡ್ತಾ ಇದ್ದೀನಿ, ನೀನು ಪ್ರಾರ್ಥನೆ ಮಾಡಿದ್ರೆ ಹಲ್ಲೆಲೂಯಾ, ಎಲ್ಲ ಸಾಲದ ಶಾಪಗಳು ನೀಗಿ ಹೋಗಿ ಕೇಳೋದಕ್ಕಿಂತ ಜಾಸ್ತಿ ಕೊಡುವಂತ ದೇವರು ನಿನ್ನ ದೇವರಾಗಿದ್ದಾರೆ ಎಂಬುದಾಗಿ ನಂಬುವವರು ಚಪ್ಪಾಳ ತಟ್ಟಿ ದೇವರಿಗೆ ಸ್ತೋತ್ರವನ್ನು ಸಲ್ಲಿಸೋಣ. ಹಲ್ಲೆಲೂಯಾ, ಹಲ್ಲೆಲೂಯಾ. ಯಾವುದು ಅಸಾಧ್ಯವಿಲ್ಲವು, ಯಾವುದು ಅಸಾಧ್ಯವಿಲ್ಲವು ನನ್ನ ದೇವಾದಿ ದೇವರಿಗೆ. ಯಾವುದು ಅಸಾಧ್ಯವಿಲ್ಲವು ನನ್ನ ದೇವಾದಿ ದೇವರಿಗೆ. ಯಾವುದು ಅಸಾಧ್ಯವಿಲ್ಲವು. ನಾನು ಒಂದು ಕಾರ್ಯ ಬೈಬಲಿಂದ ಅರ್ಥ ಮಾಡ್ಕೊಂಡಿದ್ದೀನಿ, ನಮಗೆ ಮಾತ್ರ ಆಶೀರ್ವಾದ ಇದ್ದರೆ ಅದು ಪೂರ್ಣ ಆಶೀರ್ವಾದ ಅಲ್ಲ. ದೇವರ ಉದ್ದೇಶಿಸುವ ಆಶೀರ್ವಾದ ಜಾಸ್ತಿ ಇರೋದು ನೀನು ಬೇರೆಯವ್ರಿಗೆ ಕೊಡುವಂಥ ಮಟ್ಟಕ್ಕೆ ಬಂದರೆ ನಿಜವಾಗ್ಲೂ ದೇವರ ಆಶೀರ್ವಾದ ನಿಮಗೆ ಪರಿಪೂರ್ಣವಾಗಿ ಬಂದಿದೆ. ಅರ್ಥ ಆಯ್ತಾ? ನಿಮಗೆ ಮಾತ್ರ ದುಡ್ಡಿದ್ರೆ ಅದು ಕಂಪ್ಲೀಟ್ ಆಶೀರ್ವಾದ ಅಲ್ಲ. ನಿಮಗೆ ಜಾಸ್ತಿ ಇದೆ, ನೀವು ಬಡವರು ಕೊಡ್ತಾ ಇದ್ದೀರಾ, ಸಭೆ ಕೊಡ್ತಾ ಇದ್ದೀರಾ, ಸೇವೆ ಕೊಡ್ತಾ ಇದ್ದೀರಾ, ಕೆಲಸಕ್ಕೆ ಬೇರೆಯವ್ರು ಕೊಡ್ತಾ ಇದ್ದೀರಾ, ಎಕ್ಸಸ್ ಇರೋದು ನಿಜವಾದ ಆಶೀರ್ವಾದ. ಅದಕ್ಕೆ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ, ತುಂಬಿ ಬರುವಂತ ಹರಿಯುವಂತ ಆಶೀರ್ವಾದ. ಯೇಸುವಿನ ನಾಮದಲ್ಲಿ ತುಂಬಿ ಹರಿಯುವಂತ ಒಂದು ಆಶೀರ್ವಾದ, ನಿನ್ನ ಪಾತ್ರೆ ತುಂಬಿ ಹರಿಯುವಂತ ಒಂದು ಆಶೀರ್ವಾದ, ಒಂದು ಐಶ್ವರ್ಯದ ಅಭಿಷೇಕ ಯೇಸುವಿನ ನಾಮದಲ್ಲಿ ಈ ಸಭೆಗೆ ಬರೋ ಪ್ರತಿಯೊಬ್ಬರಿಗೆ ದೇವರು ಕೊಟ್ಟಿದ್ದಕ್ಕಾಗಿ ಚಪ್ಪಾಳ ತಡಿ ನಾವು ದೇವರಿಗೆ ಸ್ತೋತ್ರವನ್ನ ಸಲ್ಲಿಸುವನ. ಹಲ್ಲೆಲೂಯಾ, ಹಲ್ಲೆಲೂಯಾ. ಸಂತೋಷವಾಗಿದ್ದೀರಾ? ವಾಕ್ಯ ಅರ್ಥ ಆಗ್ತಾ ಇದ? ಜೋರ ಒಂದು ಆಮೇಲೆ ಹೇಳ್ತೀರಾ? ಆಮೇನ್. ಯುದಾದ ರಾಜಸಿಂಹ ನೀನೇ, ಅಲ್ಫಾವು ಓಮೆಗಾವು ನೀನೇ, ಸ್ತುತಿಗೆ ಮಹಿಮೆಗೆಲ್ಲ ಪಾತ್ರನಾದ ಕರ್ತನು ನೀನೇ ನನ್ನ ಒಳ್ಳೆ ದೇವರೇ. ಪಾಪವಾದ ನೀ ನನ್ನ ನೀತಿ ಮಾಡಲು, ಶಾಪವಾದ ನೀ ನನ್ನ ಶಾಪ ನೀಗಲು, ಗಾಯವಾದ ನೀ ನನ್ನ ರೋಗ ನೀಗಲು, ಬಡವನಾದ ನೀ ನನ್ನ ದರಿದ್ರ ನೀಗಲು, ಪಾಪವಾದ ನೀ ನನ್ನ ರೋಗ ಮಾಡಲು, ಶಾಪವಾದ ನೀ ನನ್ನ ಶಾಪ ನೀಗಲು, ಗಾಯವಾದ ನೀ ನನ್ನ ರೋಗ ನೀಗಲು, ಬಡವನಾದ ನೀ ನನ್ನ ದರಿದ್ರ ನೀಗಲು. ಯುದಾದ ರಾಜಸಿಂಹ ನೀನೇ, ಅಲ್ಫಾವು ಓಮೆಗಾವು ನೀನೇ, ಸ್ತುತಿಗೆ ಮಹಿಮೆಗೆಲ್ಲ ಪಾತ್ರನಾದ ಕರ್ತನೇ ನೀನೇ ನನ್ನ ಒಳ್ಳೆ ದೇವರೇ. ಆಮೇನ್. ನಿನ್ನೆ ಕಣ್ಮಣಿ ರಾಜ ಪಾಸ್ಟರ್ ಹೇಳಿದ ಹಾಗೆ ಇಷ್ಟು ವರ್ಷ ಹಿಂಗೆ ಕೇಳುವ ವ್ಯಕ್ತಿ ಆಮೇನ್ ಇನ್ನು ಮುಂದೆ ನೀನು ತಗೊಳ್ಳೋದಿಲ್ಲ, ಯಾವಾಗಲೂ ಕೇಳ್ತಾ ಇರಲ್ಲ, ಅನೇಕರಿಗೆ ಕೊಡುವ ವ್ಯಕ್ತಿಯಾಗಿ ಅವ್ರು ಮಾಡ್ತಾರೆ ಎಂಬುದಾಗಿ ನಂಬೋರು. ಇಷ್ಟು ದಿವಸ ನಾನು ಕೇಳ್ತಾ ಇದ್ದೆ, ಅಲ್ಲಿ ಕೊಡಿ, ಇದು ಕೊಡಿ, ಅಲ್ಲಿ ಕೊಡಿ, ಅವ್ರ ಹತ್ರ ಕೇಳ್ತಾ ಇದ್ದೆ, ಇವ್ರ ಹತ್ರ ಕೇಳ್ತಾ ಇದ್ದೆ. ಇನ್ನು ಮುಂದೆ ದೇವರ ಆತ್ಮ ಹೇಳ್ತೀನಿ, ಕೇಳುವ ವ್ಯಕ್ತಿ ಅಲ್ಲ, ಅನೇಕರಿಗೆ ಕೊಡುವ ವ್ಯಕ್ತಿಯಾಗಿ. ಹಲ್ಲೆಲೂಯಾ. ದೇವರು ನಿಮ್ಮ ಕರೆಗಳನ್ನು ಬಲಪಡಿಸಿದ್ದಾರೆ ಅಂತ ಒಂದು ಆಶೀರ್ವಾದ ದೇವರು ನಿಮ್ಮ ಮೇಲೆ ಬರ ಮಾಡಿದ್ದಾನೆ. ಆಮೇನ್. ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ. ಸೊ ಪ್ರೇಯರ್ ಮಾಡಿದ್ರೆ ಈ ಆಶೀರ್ವಾದ ಎಲ್ಲ ನಿಮ್ಮ ಮೇಲೆ ಬಂದೇ ಬರುತ್ತೆ. ನಮ್ಮ ಚರ್ಚ್ ನಮಗೊಂದು, ನಮ್ಮ ಪಾಸ್ಟಮ್ಮಾಗಿ ಯಾವಾಗಲೂ ಒಂದು ಆಸೆ ಏನು ಗೊತ್ತಾ, ನಮ್ಮ ಚರ್ಚ್ ಎಲ್ಲರಿಗೂ ಸ್ವಂತ ಜಮೀನು, ಸ್ವಂತ ಭೂಮಿ, ಈ ಕರ್ನಾಟಕದಲ್ಲಿ ಎಲ್ಲಾದರೂ ಒಂದು ಮೂಲೆಯಲ್ಲಿ ದೇವರು ನಿಮಗೆ ಸ್ವಂತ ಮನೆಯನ್ನು ಕೊಟ್ಟಿದ್ದಾರೆ ಎಂಬುದಾಗಿ ನಂಬೋರು. ಅದಕ್ಕೆ ದೇವರಿಗೆ ಸ್ತೋತ್ರವನ್ನು ಸಲ್ಲಿಸಿ. ಸ್ವಂತ ಮನೆ ಇರೋರು ಬೇಗ ಸ್ವಂತ ಮನೆ ಕಟ್ಟುವಂತೆ ದೇವರು ನಿಮಗೆ ಸಹಾಯ ಮಾಡಿದ್ದಾರೆ ಎಂಬುದಾಗಿ ನಾನು ನಂಬ್ತಾ ಇದ್ದೀನಿ. ಹಲ್ಲೆಲೂಯಾ,
ಹಾಲೆಲೂಯಾ. ಯೇಸು ಯೇಸು